ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಯಾವ ಮಗನ ಕೈಲೂ ಸಾಧ್ಯ ಇಲ್ಲ. ಕಲ್ಸಿರೋದ್ರಿಂದ ನಾನು ಊಟ ಮಾಡ್ತಿದ್ದೀನಿ, ನಮ್ ಜೀವನ ನಡೀತಿದೆ. ನಾನು ಕಂಡಂಗೆ ಸುಮಾರು ಕಡೆ ನಿಮ್ ಹೆಸರಿದೆ. ಬದುಕಿ ಸಾಯ್ಬಾರ್ದು, ಓಕೆ, ಸತ್ ಮೇಲೆ ಬದುಕ್ಬೇಕು. ಸೂಪರ್. ಸೊ ಬರಲ್ಲ ಅಂತ ಫೇಲ್ ಆಗಿಲ್ಲ. ಯಾವ್ದೋ ಒಂದು ಸನ್ನಿವೇಶ ಎಷ್ಟು ಅವಮಾನ ಆಗುತ್ತೋ ಅಥವಾ ಎಷ್ಟು ಸುತ್ತಮುತ್ತ ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ನನ್ನ ಲೈಫೇ ತ್ಯಾಗ ಪಡಿ. ಅದು ನಿಜಾನೂ ಕೂಡ ಹೌದು. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಡಾಕ್ಟರ್ ವರ್ಲ್ಡ್ ಪಾಡ್ಕಾಸ್ಟ್ಗೆ ಆಧಾರದ ಸ್ವಾಗತ, ಸುಸ್ವಾಗತ. ಇವತ್ತು ಒಬ್ಬ ಅತಿಥಿಯನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಇದು ಮೊದಲನೇ ಎಪಿಸೋಡ್ ಆಗಿದೆ. ನಾನು ಆಕ್ಚುಲಿ ಅಗ್ರಿಕಲ್ಚರ್ ಅಲ್ಲಿ ಏನು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಬೇಕಂತೇಳಿ ಅನಿಸ್ತಾ ಇತ್ತು. ಆದ್ರೆ ಸಂಗೀತ ಅನ್ನೋದು ಬಹಳ ದೊಡ್ಡ ಕೊಡುಗೆ, ಹಾಗೆ ಬಹಳ ದೊಡ್ಡ ಒಂದು ಇದಿರೋದ್ರಿಂದ ನಾನು ನನ್ನ ಸ್ನೇಹಿತರಾದ ಒಬ್ಬ ಒಳ್ಳೆ ಅತಿಥಿಯನ್ನ ನಿಮಗೆ ಪರಿಚಯ ಮಾಡ್ಬೇಕಂತೇಳಿ ನಮ್ಮ ಪಾಡ್ಕಾಸ್ಟ್ ನ ಮೊದಲನೇ ಅತಿಥಿ ಯಾರಂದ್ರೆ ಶ್ರೀಯುತ ಶ್ರೀ ಸುನಿಲ್ ಮೊಯ್ರಾ. ಥ್ಯಾಂಕ್ ಯು ಸರ್. ನಮಸ್ಕಾರ ಸುನಿಲ್. ಥ್ಯಾಂಕ್ ಯು. ನಮ್ಮನ್ನ ನಿಮ್ಮ ಶ್ರೀ ಹರ ವರ್ಲ್ಡ್ ಚಾನೆಲ್ಗೆ ಆಹ್ವಾನ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಎಲ್ಲ ನಿಮ್ಮ ಕೃಪೆ ಅದು. ಥ್ಯಾಂಕ್ ಯು ವೆರಿ ಮಚ್. ಸುನಿಲ್ ಮೊಯ್ರಾ ಅವ್ರ ಜೊತೆ ನಾವೊಂದು ಕೆಲಕಾಲ ಮಾತಾಡೋಣ. ಏನಪ್ಪಾ ಅಂದ್ರೆ, ಈ ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಇನ್ಸ್ಟಿಟ್ಯೂಟ್ ಅನ್ನ ದಾವಣಗೆರೆ ಅಂತ ಜಾಗದಲ್ಲಿ ಅವರು ನಿರ್ಮಾಣ ಮಾಡಿ ಅನೇಕ ಮಕ್ಕಳಿಗೆ ಸಂಗೀತದ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ನಾನ್ ಕಂಡಂಗೆ ಕರೋನಾ ಹಿಂದಿಂದನೂ ಕೂಡ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಕರೋನಾ ಸಂದರ್ಭದಲ್ಲೂ ಕೂಡ ಅಂಜದೆ ಅಳುಕದೆ ಅವರು ಈ ಇನ್ಸ್ಟಿಟ್ಯೂಟ್ ಅನ್ನ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಅವರು ಇನ್ನು ಮೊದಲದಾಗಿ ಅವರಿಗೆ ಈ ಚಾನೆಲ್ ಪರವಾಗಿ ನಾನು ಮತ್ತೊಂದ್ಸಲ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಈಗ ಅವ್ರ ಬಗ್ಗೆ ಅವ್ರ ಮೂಲಕನೇ ನಾವು ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸುನಿಲ್ ಸರ್, ತಮ್ಮ ಬಗ್ಗೆ ತಾವು ಏನು, ಯಾವ ರೀತಿ, ಏನ್ ಎಜುಕೇಶನ್, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ. ಸೊ ನಾನು ಬೇಸಿಕಲಿ ಹುಟ್ಟಿ ಬೆಳೆದಿದ್ದೆಲ್ಲ ನನ್ನ ತಾಯಿ ಊರಾದ ಹರಬಳಿಚಿ ಅಂತ, ಭದ್ರಾವತಿ ಹತ್ರ. ಭದ್ರಾವತಿ, ಓಕೆ. ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಯಾಕಂದ್ರೆ ನನ್ನ ತಾಯಿಗೆ ಆಪರೇಷನ್ ಆಯ್ತು ಅಂತ ನನ್ಗೆ 1 ವರ್ಷದಿಂದ ಅಲ್ಲೇ ಬಿಟ್ರು. ಸೊ ನಾನು ಅಜ್ಜಿನ ಜೊತೆಗೆ ನಾನು ಬೆಳೆದೆ. ಕಬ್ಬಿಣ ಕಾರ್ಖಾನೆ ಭದ್ರಾವತಿ. ಭದ್ರಾವತಿಲಿ ನಾವು ಬೆಳೆದಿದ್ದು. ಓಕೆ. ಸೊ ಅಲ್ಲಿ ನನ್ನ ಬಾಲ್ಯ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ತುಂಟ, ತುಂಬಾ ಹೊಡೆತ ತಿಂತಾ ಇದ್ದೆ ಮನೆಯಲ್ಲಿ. ಹೊಡೆತಗಳಿಗೆ ಲೆಕ್ಕ ಎಲ್ಲ ತುಂಬಾ ಹೊಡೆತ ತಿಂದಿದ್ದೆ. ಬಟ್ ಏನೋ ಒಂದು ಮ್ಯೂಸಿಕ್ ಬಗ್ಗೆ ಆಸಕ್ತಿ ಹೇಗ್ ಬಂತು ಅಂತ ನನಗೂ ಗೊತ್ತಿಲ್ಲ. ಅದು ಬೈ ವಾಕಲ್ಲಿ ಅಥವಾ ನಮ್ಮ ತಾತನ ಜೊತೆ ಬಸ್ಕಲ್ಲಿ ಹೋಗ್ಬೇಕಾದ್ರೆ ಹಾಡ್ತಾ ಇದ್ದಂತೆ. ಡೆಸ್ಟಿನೇಷನ್ ರೀಚ್ ಆಗೋ ತನಕ ಹಾಡ್ತಾ ಇದ್ದಂತೆ. ಸೊ ಈ ರೀತಿ ನಂದು ಸಂಗೀತ. ಬೇಸಿಕಲಿ ನೀವು ಭದ್ರಾವತಿ ಕಡೆಯವರು. ಈಗ ಪ್ರೆಸೆಂಟ್ ಎಲ್ಲಿದ್ದೀರಿ ಸರ್? ಈಗ ತಾವು ತಮ್ಮ ಫ್ಯಾಮಿಲಿ ಆಗಿರ್ಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಪ್ರೆಸೆಂಟ್ ನಮ್ಮ ತಂದೆ ಊರು ಬಂದ್ಬಿಟ್ಟು ಚೆನ್ನಗಿರಿ ಸರ್. ಚೆನ್ನಗಿರಿ ಹತ್ರ ಎಲ್ಲಿ ಸರ್? ಗರ್ಗ ಅಂತ. ಗರಗ. ಇಲ್ಲೇ ಇರೋದ್ರಿಂದ ನನ್ನ ಎಜುಕೇಶನ್ ಎಲ್ಲ ಭದ್ರಾವತಿ ಮತ್ತೆ ಶಿವಮೊಗ್ಗದಲ್ಲಿ ಆಯ್ತು. ಏನ್ ಎಜುಕೇಶನ್ ಮಾಡಿದ್ರಿ ಸರ್ ತಾವು? ನಾನು MCA ಮಾಡಿದೀನಿ ಸರ್. MCA ಮಾಡಿದರೆ ಸ್ನೇಹಿತರೆ ನೋಡಿ, MCA ಮಾಡ್ಕೊಂಡು ಅವ್ರದೇ ಒಂದು ಸಂಗೀತ ಲೋಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಿದ್ದಾರೆ. ನಿಜವಾಗ್ಲೂ ಸರ್, ಗ್ರೇಟ್ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಸಾರ್ಥಕ ಇದೆಯಾ ನಿಮ್ ಜೀವನದಲ್ಲಿ? ಸರ್ ಒಂದೇನ್ ಹೇಳ್ತೀನಿ ಅಂದ್ರೆ, ಬದುಕು ಒಂದೇ ಸರ್. ಬದುಕಿ ಸಾಯ್ಬಾರ್ದು, ಸತ್ ಮೇಲೆ ಬದುಕ್ಬೇಕು. ಸೂಪರ್. ಸೊ ಅಂತ ಒಂದು ಮಾಧ್ಯಮ ಇದೆ ಅಂದ್ರೆ ಅದು ಒಂದು ಸಿನಿಮಾ ಆಗಿರ್ಬೋದು ಅಥವಾ ನಮ್ಮ ಸಂಗೀತ ಮಾಧ್ಯಮ ಆಗಿರ್ಬೋದು. ಸರ್, ಈಗ ನಮ್ಮ ವೀಕ್ಷಕರ ಪರವಾಗಿ ಒಂದು ಪ್ರಶ್ನೆ. ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಸಾಧನೆಯನ್ನು ಮಾಡಿದಿರಿ. ನಾನು ಬೇಸಿಕ್ ಇಂದ ಬಂದ್ಬಿಡ್ತೀನಿ. ಈ ಸಂಗೀತ ಅನ್ನೋದು ತಮ್ಗೆ ಯಾವ ರೀತಿ ಬಂತು ಸರ್? ಅದೇ ಹೇಳಿದ್ನಲ್ಲ ಸರ್, ನನ್ನ ತಾತನ ಜೊತೆ ಹೋಗ್ಬೇಕಾದ್ರೆ ಎಲ್ಲ ಹಾಡ್ತಾ ಇದ್ದಂತೆ. ಸೊ ಇದು ಕಂಟಿನ್ಯೂ ಆಗಿ ಸ್ಕೂಲಲ್ಲೂ ಕೂಡ ನನ್ಗೆ ಹಾಡಿಸ್ತಾ ಇದ್ರು. ಫ್ರಮ್ 4th ಸ್ಟ್ಯಾಂಡರ್ಡ್ ನನ್ಗೆ ಬುದ್ಧಿ ಬಂದಾಗ್ಲಿಂದ ಸ್ಕೂಲಲ್ಲೆಲ್ಲ ಹಾಡಿಸ್ತಾ ಇದ್ರು. ಈ ಪ್ರತಿ ಲಾಸ್ಟ್ ಪೀರಿಯಡ್ ನನ್ಗೆ ಆಡಿಸ್ತಾ ಅದು ಕಂಟಿನ್ಯೂ ಆಯ್ತು. ಅಂಟಿಲ್ ಡಿಗ್ರಿ ತನಕ, ನನ್ನ ಮಾಸ್ಟರ್ ಡಿಗ್ರಿ ತನಕ ಅದು ಕಂಟಿನ್ಯೂ ಆಗುತ್ತೆ. ಸೊ ಅದು ನೀವು ಒಂಥರ ಹೇಳೋದೇನಪ್ಪಾ ಅಂದ್ರೆ, ಸಂಗೀತ ಅನ್ನೋದು ನೀವು ಬರ್ತೆ ಬಂದಿದೆ ಅನ್ನೋದು ನನ್ನ ಅನಿಸಿಕೆ. ಹೌದು ಸರ್, ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅದು. ಸೂಪರ್ ಸೂಪರ್ ಸೂಪರ್. ಹಾಗೇನೆ ನನ್ನದು ವೀಕ್ಷಕರ ಪರವಾಗಿ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ತಾವು ಸಂಗೀತವನ್ನ ಸ್ಕೂಲಲ್ಲಿ ಕಲ್ತ್ರಿ, ಹಾಗೆ ಸಂಗೀತ ಮಾಡೋದೆಲ್ಲ ಬಂತು. ಆದ್ರೆ ಒಂದು ಇನ್ಸ್ಟಿಟ್ಯೂಟ್ ನ ಒಂದು ಆರ್ಗನೈಸರ್ ಆಗಿ ತಗೋಬೇಕು ಅಂತೇಳಿ, ಅದರಲ್ಲೂ ಕೂಡ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ಅಂತೇಳಿ ದಾವಣಗೆರೆಯಲ್ಲಿ ಹುಟ್ಟಾಕ್ಲಿಕ್ಕೆ ಪ್ರೇರಣೆ ಯಾರು ಸರ್? ಪ್ರೇರಣೆ ಅಂತ ಬಂದ್ಬಿಟ್ಟು ಸರ್, ನಾನು
ಈಗ ನಮ್ಗೆ ಬ್ಯಾಕ್ ಬೋನ್ ಅಂತ ಯಾವ್ದು ಇರ್ಲಿಲ್ಲ ಸರ್. ಹಾ ಸರ್. ಯಾಕಂದ್ರೆ ನಾನು ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡಿದಾಗ 500 ರುಪೀಸ್ಗೆ 500 ರುಪೀಸ್ ನ ಬಡ್ಡಿ ಕೊಟ್ಟು ತಗೊಂಡು ರೆಕಾರ್ಡ್ ಮಾಡಿದ್ದೆ ಸೂಪರ್ ಸೂಪರ್. ಬೆಂಗಳೂರಿಗೆ ಫಸ್ಟ್ ಟೈಮ್ ಸ್ಟುಡಿಯೋಗೆ ಹೋದಾಗ 500 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ರೆಕಾರ್ಡ್ ಮಾಡಿ ಬಂದಿದ್ದೆ. ಸೊ ಅವಾಗ ಅನಿಸ್ತು, ನಾನು BCA ಮುಗಿಸ್ಮೇಲೆ ಆಕ್ಚುಲಿ ನಂದು 14 ಸಬ್ಜೆಕ್ಟ್ ಫೇಲ್ ಆಗಿತ್ತು ಆ ಟೈಮಲ್ಲಿ. ಬಟ್ ನನಗೆ ಫೇಲ್ ಆದ್ರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಏನ್ ಸಿಗ್ತಾ ಇತ್ತು ಮರ್ಯಾದೆ ಅದಕ್ಕಿಂತ ಜಾಸ್ತಿ ಸಿಗ್ತಾ ಇತ್ತು. ನನ್ನ ಪೇಸ್ ಕಾಲೇಜಲ್ಲಿ ನಾನು ಓದಿದ್ದು ಶಿವಮೊಗ್ಗದಲ್ಲಿ ಜಾಸ್ತಿ ಕೊಡ್ತಾ ಇದ್ರು. ನಮ್ಮ ಸರ್ ಎಲ್ಲ ಬಂದು ನೀನ್ ಏನಾದ್ರೂ ಅಚೀವ್ ಮಾಡ್ತೀವಿ ಕಣ, ಹೋಗೋ, ಇವರೆಲ್ಲ ಏನ್ ತೊಂದ್ರೆ ಇಲ್ಲ, ನೀನ್ ಅಚೀವ್ ಮಾಡ್ತೀವಿ, ಹೋಗಿ ರ್ಯಾಂಕ್ ಬಂದ್ರೆ ಅಷ್ಟೇ ಅಲ್ಲ, ಮನುಷ್ಯ ಜೀವನದಲ್ಲಿ ಅಚೀವ್ ಮಾಡೋದು ತುಂಬಾ ಇದೆ ಅಂತ ಹೇಳ್ತಾ ಇದ್ರು. ನಾನು ಅದೇ ಅನ್ಕೊಂಡೆ, ಸಂಗೀತಕ್ಕೆ ಏನೋ ಇಷ್ಟು ಬೆಲೆ ಇದೆಯಲ್ಲ ಅಂತ. ಸೊ ನಿಮ್ಮ ಮಾತಿನರ್ಥ ಶಾಲೆಯಲ್ಲಿ ಪರಿಣಿತರಲ್ದಿದ್ರು ಕೂಡ ಸಂಗೀತದಲ್ಲಿ ನಿಮಗೆ ಆ ಗೌರವ ಸಿಗ್ತದೆ. ಸೊ ನಮಗ್ ಬೇಕಾಗಿರೋದು ಅದೇ ಅಲ್ಲ ಸರ್. ಈಗ ನಾವು ಏನಪ್ಪ ಗೌರವ ಬೇಕು. ಹೌದೌದು, ನಾವ್ ಇಷ್ಟಪಡ್ತಿರ್ತಕ್ಕಂಥದ್ದು ಇಷ್ಟಪಡ್ತಿದ್ದಾರೆ ಅಂದ್ಮೇಲೆ ಅದನ್ನ ಇನ್ನೂ ಬೆಳೆಸ್ಬೇಕು ಅಂತ ಆಯ್ತು. ಆಫ್ಟರ್ ನಾನು ಫೇಲ್ ಆದ್ಮೇಲೆ ನಾನು ಯೋಚನೆ ಮಾಡಿದೆ, ಮತ್ತೆ ಅದನ್ನ ಚಾಲೆಂಜಿಂಗ್ ತಗೊಂಡು ಪಾಸ್ ಮಾಡಿದೆ. ಸೊ ನನಗೆ ಎಜುಕೇಶನ್ ಇಂಪಾರ್ಟೆಂಟ್ ಆಗಿತ್ತು, ಪಾಸ್ ಮಾಡಿದೆ. ಸೊ ನಾನು MCA ಮಾಡ್ಬೇಕು ಅಂತ ಅಂದ್ಕೊಂಡೆ. ಸರ್, MCA ಎಲ್ಲಿ ಮಾಡಿದ್ದು? MCA BIT ದಾವಣಗೆರೆ. BIT ದಾವಣಗೆರೆಯಲ್ಲಿ. ವೀಕ್ಷಕರೇ ನೋಡಿ, ಫೇಲ್ ಆದ್ರೂ ಕೂಡ ಸಾಧಕರು ಯಾವ್ದೋ ಒಂದಂತ ಫೇಲ್ ಆಗ್ಬೇಕಾದ್ರೆ ಅವ್ರಿಗೆ ಬರಲ್ಲ ಅಂತ ಫೇಲ್ ಆಗಿಲ್ಲ. ಯಾವ್ದೋ ಒಂದು ಸನ್ನಿವೇಶ ಅವ್ರನ್ನ ಓದ್ದಲ್ಲೇ ಮಾಡಿರ್ಬೋದು, ಅಥವಾ ಮನೆಯಲ್ಲೇ ಆಗಿರ್ಬೋದು, ಅಥವಾ ಸೊಸೈಟಿಯಲ್ಲಿ ಆಗಿರ್ಬೋದು, ಎಲ್ಲ ಆದ್ರಿಂದ ಅವ್ರು ಓದಕ್ ಆಗ್ಲಿಲ್ಲ. ಆದ್ರೆ ಅವರಲ್ಲಿ ಒಂದು ತುಡಿತ ಇತ್ತಲ್ಲ ಸಂಗೀತ ಅನ್ನೋದು, ಅದು ಅವ್ರಿಗೆ ಈ ಮಟ್ಟಕ್ಕೆ ತಂದು ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಗೆಳೆಯರೆ. ಸರ್ ಫೈಲ್ಯೂರ್ ಅಂದ್ರೆ ಸರ್, ಈಗ ನಾನು ಮ್ಯೂಸಿಕ್ಗೋಸ್ಕರ ನಾನು ಫೇಲ್ ಆಗಿದ್ದೆ. ಆಕ್ಚುಲಿ ಶೋಸ್, ಸಾಂಗ್ಸ್, ಕಂಪೋಸಿಂಗ್, ಆಲ್ಬಮ್ ಸಾಂಗ್ಸ್ ಬರೀ ಈ ತರನೇ ಹೋಗ್ತಾ ಇದೆ. ಕಾಲೇಜ್ ಗಿಟಾರ್ ತಗೊಂಡು ಹೋಗ್ತಾ ಇದ್ವಿ ನಾವು. ಸ್ಟಿಲ್ ನಮ್ಮ ಲೆಕ್ಚರ್ಸ್ ಎಲ್ಲ ಗೊತ್ತು, ನಮ್ದೇ ಒಂಥರ ಡಿಫ್ರೆಂಟ್ ಆಗಿತ್ತು. ಕಾಲೇಜ್ ಗಿಟಾರ್ ತಗೊಂಡು ಹೋಗ್ತಾ ಇದ್ವಿ, ಪೀರಿಯಡ್ ಮುಗಿಸ್ಕೊಡ್ತಾ ಇದ್ವಿ, ಈ ಕಡೆ ಸುಮ್ ಕಂಪೋಸ್ ಮಾಡ್ತಾ ಹೋಗ್ತಿದ್ವಿ. ಆ ಕಡೆ ಶಿವಮೊಗ್ಗ ಎಲ್ಲ ನೇಚರ್ ಚೆನ್ನಾಗಿತ್ತಲ್ಲ, ಸಾಂಗ್ ನ ಬರೀತಾ ಕೂರ್ತಾ ಇದ್ವಿ. ಸೊ ಹಾಗಾಗಿ ನಾನು ತುಂಬಾ ಇಂಟ್ರೆಸ್ಟ್, ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ತುಂಬಾ ಆನ್ಸರ್ ಕೊಡ್ತಾ ಇದ್ದೆ. ಇಲ್ಲಿ ಹೌದು ನಾನು ಓದ್ತಾ ಇದ್ದೀನಿ, ನಾನು ರ್ಯಾಂಕ್ ಬರ್ತೀನಿ, ಎಲ್ಲ ಹೋಗ್ತೀನಿ, ಅಟ್ಲೀಸ್ಟ್ ಏನ್ ಸಿಗುತ್ತೆ ನನಗೆ ಅದು ಅಂದ್ಕೊಂಡೆ. ಒಂದ್ ಮಾರ್ಕ್ಸ್ ಬರುತ್ತೆ, ಬಟ್ ನನಗೇನೋ ಇಲ್ಲಿ ಗೌರವ ಸಿಗ್ತಿಲ್ಲ ಅಂದ್ಕೊಂಡೆ. ಬಟ್ ನನಗೆ ಸಂಗೀತದಲ್ಲಿ ಸಿಗೋ ಗೌರವ ಇಲ್ಲಿ ಸಿಗ್ಲಿಲ್ಲ. ಹಂಗಾಗಿ ನಾನು ಯಾವ್ದ್ರಲ್ಲಿ ಗೌರವ ಸಿಕ್ತೋ ಅದನ್ನ ಚೂಸ್ ಮಾಡ್ಕೊಂಡಿದ್ದೆ. ಇಲ್ಲ ಸರ್, ಯಾವ ಕ್ಷೇತ್ರನು ಕೂಡ ತಾವು ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಅದು ತುಂಬಾನೇ ಒಳ್ಳೇದು. ನಾನು ಹೇಳ್ತೇನೆ ಅಂದ್ರೆ, ಓದು ಒಂದೇನೆ ಕ್ಷೇತ್ರ ಅಲ್ಲ, ವಿದ್ಯಾಭ್ಯಾಸ ಮಾಡ್ಬೇಕು. ಯಾಕಂದ್ರೆ ನಮ್ಮ ಪ್ರೇಕ್ಷಕರಿಗೆ ಹೇಳೋದಷ್ಟೇನೆ, ವಿದ್ಯಾಭ್ಯಾಸ ಮಾಡಿ ಅದಾಗ್ಲಿಲ್ಲ ಅಂದ್ರೆ ನಿರೀಕ್ಷೆ, ಅದಾಗ್ಲಿಲ್ಲ ಅಂದ್ರೆ ಸುಮ್ನೆ ಇರೋದ್ ಬೇಡ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ಸಂಗೀತ ಆಗಿರ್ಲಿ, ಬೇರೆ ಬೇರೆ ಲೋಕಗಳಿದಾವೆ. ತಾವು ಸಂಗೀತ ಲೋಕನ ಚೂಸ್ ಮಾಡಿದ್ದು ತುಂಬಾ ಒಳ್ಳೇದು ಸರ್. ನನ್ನ ಪಾಯಿಂಟ್ ಆಫ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ಅಂತೇಳಿ ತಾವು ಇಲ್ಲಿ ಸ್ಟಾರ್ಟ್ ಮಾಡಿದಿರಿ, 60 ಫೀಟ್ ರೋಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಇದು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ, ಇಲ್ಲಿ ಯಾವೆಲ್ಲ ತರಬೇತಿಗಳನ್ನ ನೀವು ಕೊಡ್ತಾ ಇದ್ದೀರಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮಕ್ಕಳಿಗೆ? ಯಾರೆಲ್ಲ ಇಲ್ಲಿ ನಿಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ? ಇದಕ್ಕೇನು ವಯೋಮಿತಿ ಇಟ್ಟಿದ್ದೀರಾ, ಅಥವಾ ಏನ್ ಕ್ರೈಟೀರಿಯಾಸ್ ಏನಿದೆ? ಇದು ಯಾವಾಗ ನಡೆಸ್ತೀರಿ? ಇದು ಬೆಳಿಗ್ಗೆ ನಡೆಸ್ತಿರೋ, ರಾತ್ರಿ ನಡೆಸ್ತಿರೋ, ಸಾಯಂಕಾಲ ನಡೆಸ್ತಿರೋ? ಯಾಕಂದ್ರೆ ವೀಕ್ಷಕರಿಗೆ ಯಾವ ಟೈಮಲ್ಲಿ ಬರಬೇಕು ಅನ್ನೋದು ಅವರಿಗೆ ಮಾಹಿತಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್. ಏನಂತ ಸರ್, ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ಹುಟ್ಟಕ್ ಕಾರಣ, ನಾನು ಇಲ್ಲಿ ಬಂದಾಗ ಸ್ವಲ್ಪ ಮ್ಯೂಸಿಷಿಯನ್ಸ್ ಕೊರತೆ ಇತ್ತು. ನಾನೆಲ್ಲ ಶೋಸ್ ಹೋದಾಗ ಬೇರೆ ಕಡೆಯಿಂದ ಕರ್ಸ್ಬೇಕಿತ್ತು. ಸೊ ಅವತ್ ಅಂದ್ಕೊಂಡೆ ನಾನು, ಇಲ್ಲಿ ಮ್ಯೂಸಿಷಿಯನ್ಸ್ ಗಳು ಹುಟ್ಟಾಕ್ಬೇಕು, ಇಲ್ಲಿ ಶೋಸ್ ಗಳು ಮಾಡಿಸ್ಬೇಕು, ಇಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳನ್ನ ಲೆವೆಲ್ಗೆ ನಾನು ಗ್ರೋ ಅಪ್ ಮಾಡ್ಬೇಕು ಅಂತ ಅಂದ್ಕೊಂಡೆ ಸರ್. ಸೊ ಹಾಗಾಗಿ ನನಗೊಂದು ಇನ್ಸ್ಟಿಟ್ಯೂಟ್ ಬೇಕು, ಇನ್ಸ್ಟಿಟ್ಯೂಟ್ ಕಟ್ಬೇಕು. ನಾನೆಲ್ಲ ಒಬ್ಬನೇ ಅಂತ ನಾನು ಓಡಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಕಲಿಸ್ತೀನಿ ಅಂದ್ರೆ ಅದನ್ನ ಕಲಿಯೋದಕ್ ಕೂಡ ಒಂದು ಜಾಗ ಅಂತ ಬೇಕು. ಸೊ ಅವಾಗ ನಾವು ಹಿಂಗೆ ಆರ್ಗನೈಸ್ ಮಾಡ್ಬಿಟ್ಟು ನೀವು ಸಿಕ್ಕ್ರಿ. ಸೊ ಎಲ್ಲಾರು ಒಟ್ಟಾಗಿ ನೀವು ಕೂಡ ತುಂಬಾ ಸಪೋರ್ಟ್ ಮಾಡಿ ಅಲ್ಲಿ ಕೈ ಎತ್ತಿದ್ರಿ ನಮ್ಗೆಲ್ಲ. ಸೊ ಅವಾಗ ಏನಾಯ್ತು, ಒಂದೇನೋ ಆರ್ಗನೈಸ್ ಮಾಡ್ಬೇಕು ಅಂತ ನಾವು ಆ ಸಂಗೀತನ ಪ್ರೀತಿಸೋರು ಶುರು ಆದ್ರು. ಆರ್ಗನೈಸ್ ಮಾಡ್ತಾ ನಾನು ಅವತ್ತಿಂದ ಏನಾದ್ರು ಮಾಡಿ ಮ್ಯೂಸಿಷಿಯನ್ ಹುಟ್ಟಾಕ್ಬೇಕು ಅನ್ನೋ ಒಂದು ಇದರಲ್ಲಿ ಈ ಸಂಸ್ಥೆ ನಾನು ಹುಟ್ಟಾಕ್ದೆ ಸರ್. ಅದೇ ರೀತಿ ಇಲ್ಲಿ ಮ್ಯೂಸಿಷಿಯನ್ ಆದವರು ಅಟ್ಲೀಸ್ಟ್ ಏನಾದ್ರೂ ಅವ್ರ ಕನಸು ಹೊತ್ಕೊಂಡ್ ಬರ್ತಾರೆ. ಯಾವುದೇ ಒಬ್ಬ ಫೀಲ್ಡ್ ಅಲ್ಲಿ ಹೋದ್ರೂ ಅವನೊಂದು ಕನಸು ಹೊತ್ಕೊಂಡ್ ಬರ್ತಾನೆ. ಬಟ್ ಸಂಗೀತ ಅನ್ನೋದು ಎಲ್ರಿಗೂ ಬೇಕಾಗಿರೋದು. ಹಾಗಾದ್ರಿಂದ ಸೊ ಇಲ್ಲಿ ಬಂದಿರೋರು ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶದಿಂದ. ಸೊ ಕಂಪ್ಲೀಟ್ ಆಗಿ ಅವರು ಸಿನಿಮ್ಯಾಟಿಕ್ ಆಗಿರ್ಬೋದು, ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ಸಿನಿಮಾ ಹಾಡುಗಳಾಗಿರ್ಬೋದು, ಸೊ ಫೈನಲ್ ಅಲ್ಲೇ ಹೋಗ್ಬೇಕಾಗುತ್ತೆ. ಸೊ ಅದನ್ನ ನಾವು ಮಾಡಿ ತೋರಿಸಿದ್ರೆ ಅವ್ರಿಗೂ ಕೂಡ ಹುಚ್ಚು ಕಿಚ್ಚು ಎತ್ತಿ ಒಂದು ಕಿಡಿ ಎತ್ಬಿಟ್ಟು ಏನಾದ್ರೂ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಸ್ಟುಡಿಯೋ ಎಲ್ಲ ಕಂಪ್ಲೀಟ್ ಸಿನಿಮಾ ಪ್ರೊಡಕ್ಷನ್ ಏನಾಗುತ್ತೆ ಸರ್, ಒಂದು ಸಿನಿಮಾ ಔಟ್ಪುಟ್ ಆಗೋಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಹಂತವಾಗಿ ಮಾಡಿದ್ವಿ ಸರ್. ಇವತ್ತು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು 8 years ಆಯ್ತು ಅಂತ ಅನ್ಸುತ್ತೆ. ಸೊ 8 years ಆಫ್ಟರ್ ದಟ್ ನನ್ನ ವಿದ್ಯಾರ್ಥಿಗಳು, ನನ್ನ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ, ಜಸ್ಟ್ ಸಾಕ್ ನನಗೆ ನನ್ನ ಬಗ್ಗೆ ಹೆಸರು ಹೊರಗಡೆ ಎಲ್ಲೂ ಹೇಳೋದ್ ಬೇಡ ಸರ್. ಅದರಿಂದ ಊಟ ಮಾಡ್ತಾ ಇದೀವಿ ಸರ್,
ನೀವು ಕಲಿಸಿರೋದ್ರಿಂದ ನಾನು ಊಟ ಮಾಡ್ತಿದ್ದೀನಿ, ನಮ್ ಜೀವನ ನಡೀತಿದೆ ಅಂತ ಹೇಳ್ತಿದಾರಲ್ಲ, ಅದು ಅಷ್ಟು ಸಾಕು ಸರ್. ಓಕೆ. ಸೊ ನಾವು ಅದೇ ಬಯಸ್ತೀವಿ. ಸೊ ಅವರು ಗ್ರೋ ಅಪ್ ಆಗಿದ್ದಾರೆ, ಇವತ್ತು ಖುಷಿಯಾಗಿದೆ. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು. ಇವಾಗ ಸಿನಿಮಾದ ಮುಖಾಂತರ ಹೋಗೋಣ ಅಂತ ಇದ್ದೀನಿ. ಅದು ಸತ್ಯ ಸರ್. ನಾನ್ ಕೇಳ್ದಂಗೆ ಜೀವನದಲ್ಲಿ ಒಬ್ರಿಗೆ ಯಾರಿಗಾದ್ರೂ ಆಗಿರ್ಲಿ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಾವು ಗುರುವಾಗಿ ನಿಂತಿದ್ದೀರಿ. ವಯಸ್ಸು ಚಿಕ್ಕದಾದ್ರೂ ಕೂಡ ಗುರು ಅಂತ ಹೇಳಿದಾಗ ನಮ್ಗೆ ಏನನ್ಸುತ್ತೆ, ಬಹಳ ಒಂದ್ 50 ವರ್ಷ ಆಗಿರ್ಬೇಕು, 60 ವರ್ಷ ಆಗಿರ್ಬೇಕು, ಆಗಿರ್ತಾರೆ. ಹೀಗೆ ಅಂದ್ರೆ ನಾವು ಗುರು ಅಂತ ಕಲ್ಪನೆ ಮಾಡಿದಾಗ ನಮ್ ಮುಂದೆ ಬರೋದೇ ನಮ್ಗಿಂತ ದೊಡ್ಡ ಉನ್ನತ ಏಜ್ ಅಲ್ಲಿ ಅಥವಾ ಇದರಲ್ಲಿ ಸ್ಥಾನದಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದಾಗ ನಮ್ಗಿಂತ ಚಿಕ್ಕ ವಯಸ್ಸು, ಆದ್ರೆ ನಾನು ಕೂಡ ಗುರು ಅಂತೇಳಿ ನಿಮ್ಮನ್ನ ಸ್ವೀಕರಿಸ್ತೀನಿ. ಮತ್ತೆ ನನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಏನಪ್ಪಾ ಅಂದ್ರೆ ನೀವಿಲ್ಲಿ ನನಗೆ ದಾವಣಗೆರೆಯಲ್ಲಿ ನಾನು ಕಂಡಂಗೆ ಸುಮಾರು ಕಡೆ ನಿಮ್ಮ ಹೆಸರಿದೆ, ಇಲ್ಲ ಅಂತಲ್ಲ. ಗಿಟಾರ್ ಅಲ್ಲಿ ಚೆನ್ನಾಗಿ ಪರಿಣಿತರು ಯಾರನ್ನ ದಾವಣಗೆರೆಯಲ್ಲಿ ಇದಾರೆ ಅಂದ್ರೆ ಅದು ಸುನೀಲ್. ಮಕ್ಕಳಿಗೆ ಕಲಿಸ್ಲಿಕ್ಕೆ, ಗಿಟಾರ್ ಕಲಿಸ್ಲಿಕ್ಕೆ ಅನ್ನೋದು ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನೋ ಗೊತ್ತಿಲ್ಲ ಸರ್, ನಂದು ಕೆಲಸ ಮಾತಾಡಿದೆ ಅಷ್ಟೇ. ಈಗ ನಾನು ಏನು ಅಂತ ಯಾರು ಗುರುಸೋದಕ್ಕಿನ್ನ ನನ್ನ ಕೆಲಸ ಮಾತಾಡಿದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ನಾನು ಸ್ವಲ್ಪ ಬೈತೀನಿ, ಸ್ವಲ್ಪ ತುಂಬಾ ಕಲೀಲಿಲ್ಲ ಅಂತ ಸ್ವಲ್ಪ ರೂಡ್ ಆಗಿರ್ತೀನಿ. ಸೊ ಅದನ್ನ ಸ್ವಲ್ಪ ತಪ್ಪು ತಿಳ್ಕೊಂತಾರೆ. ಬಟ್ ನನಗೆ ಇಂಟೆನ್ಷನ್, ಪ್ಯೂರ್ ಇಂಟೆನ್ಷನ್, ದೇ ವಾಂಟ್ ಟು ಅಚೀವ್ ಸಮಥಿಂಗ್. ಏನಾದ್ರೂ ಒಂದು ಕನಸು ನಡ್ಕೊಂಡು ಬಂದಿರ್ತಾರೆ. ಅವರ ತಂದೆ ತಾಯಿ ಕಣ್ಣಲ್ಲಿ ಕನಸುಗಳು ನೋಡಿರ್ತೀವಿ. ಯಾಕಂದ್ರೆ ಎಲ್ಲಾನು ಲಕ್ಷಾಂತರ ಜನಗಳು ಮ್ಯೂಸಿಷಿಯನ್ ಆಗಲ್ಲ ಸರ್. ಅವನು ಇಲ್ಲಿ ಒಂದ್ ಮೆಟ್ಲು ಹತ್ತು ಬಂದಿದ್ದಾನೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಅಂದ್ರೆ ಇದು ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿಗೆ ಬಂದಿದ್ದಾನೆ ಅಂದಾಗ ಐ ವಾಂಟ್ ಟು ಟ್ರೀಟ್ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ ತಾನೇ ಟ್ರೀಟ್ ಮಾಡ್ಬೇಕು. ಈಗ ನೀವು ಎಸ್ಪೆಷಲಿ ಗಿಟಾರ್ ಕಲಿಸ್ತೀರಿ. ಎಸ್. ಗಿಟಾರ್ ಯಾಕೆ ಸರ್ ಇಷ್ಟೊಂದು ಬೇಡಿಕೆಯಾದ ಇನ್ಸ್ಟ್ರೂಮೆಂಟ್? ತಮ್ಮ ಅನಿಸಿಕೆ ಏನು? ಗಿಟಾರ್ ಒಂದೇ ಯಾಕೆ ಅಷ್ಟೊಂದು ಬೇಡಿಕೆ ಅಂತ ಹೇಳ್ತಾವ್ ಯಾಕೆ ಭಾವಿಸ್ಕೊಂಡ್ರಿ? ಸೊ ಗಿಟಾರ್ ಯಾಕೆ ಅಂತ ಅಂದ್ರೆ ಸರ್, ಈಗ ನಾವು ಸಿನಿಮಾಗಳನ್ನೆಲ್ಲ ನೋಡ್ತಾ ಬೆಳೆದಿದೀವಿ. ಹಳೆ ಹಂಸಲೇಖ ಸರ್ದು, ರವಿಚಂದ್ರನ್ ಸರ್ದು, ಆಮೇಲೆ ಹಿಂದಿ ಸಿನಿಮಾಗಳಲ್ಲಿ ಆ ಗಿಟಾರ್ ಸ್ಟ್ರಿಂಗ್ ವಾದ್ಯ ಅನ್ನೋದಿದೆಯಲ್ಲ, ಆ ತಂತಿ ವಾದ್ಯ ಆಕ್ಚುಲಿ ಆ ಸರಸ್ವತಿಗೆ ಸೀಮಿತವಾಗಿದ್ದದು. ಸರಸ್ವತಿ ವಾದ್ಯ ಯಾವುದು ಅಂದ್ರೆ ವೀಣೆ. ಆ ವೀಣೆ ಅಪ್ಡೇಟೆಡ್ ವರ್ಷನ್ ಗಿಟಾರ್ ಇರುತ್ತೆ. ಸೊ ಆ ತಂತಿ ಮೀಟದಾಗ ಬರ್ತಕ್ಕಂಥ ಸೌಂಡ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ. ಅಂಡ್ ಗಿಟಾರ್ ಏನಂದ್ರೆ ಆ ಸ್ಟ್ರಕ್ಚರ್ ಆಗಿದೆ. ಅಂಡ್ ಇಟ್ಸ್ ಲೈಕ್ ಮಗುನ ಓಲ್ಡ್ ಮಾಡದ ರೀತಿ ಅಪ್ಕೊಂಡು ನಾವು ಪ್ಲೇ ಮಾಡ್ತೀವಿ. ಆ ಸ್ಟೈಲೇ ಬೇರೆ ಇರುತ್ತೆ. ಸೊ ದಟ್ಸ್ ವೈ ಗಿಟಾರ್ ಪ್ಲೇ ಮಾಡೋವಾಗ ರಾಕ್ ಸ್ಟಾರ್ ಅಂತ ಕರೀತಾರೆ. ಈಗ ಗಿಟಾರ್ ಕಲಿಯಲು ಪ್ರಾರಂಭಿಕ ಎಷ್ಟು ಸಮಯ ಬೇಕಾಗುತ್ತೆ ಸರ್? ನಾನೀಗ ನನಗೇನು ಗೊತ್ತಿಲ್ಲ. ಈಗ ನಾನು ನಿಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯಿನ್ ಆಗ್ತೀನಿ. ನೀವು ಸಾಯಂಕಾಲ 1 ಗಂಟೆನೋ 1.5 ಗಂಟೆ ಕ್ಲಾಸಸ್ ಕೊಡ್ತೀರಿ. ನನಗೆ ಎಷ್ಟು ಸಮಯದಲ್ಲಿ ನಾನು ಒಬ್ಬ ಗಿಟಾರಿಸ್ಟ್ ಆಗ್ಬಹುದು? ಸರ್, ಗಿಟಾರಿಸ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಝೀರೋ ಮೈಂಡ್ ಸೆಟ್ ಬೇಕು. ಎಕ್ಸ್ಪೆಕ್ಟೇಷನ್ ಇರಬಾರ್ದು. ನಾವು ಈಗ 0 ಇಂದ ಕಲಿತೀವಿ ಅಂದ್ರೆ ನಾವು ಮಗು ಸರ್, ಮಗು ಆಗ್ಬೇಕು ಅಷ್ಟು. ನೀವು ಮೆಚುರಿಟಿ ಇಟ್ಕೊಂಡು ನಂದೊಂದು ಸ್ಟೇಟಸ್ ಇದೆ, ಅಥವಾ ನಾನು ಇಷ್ಟಿದೀನಿ, ದೊಡ್ಡವನಾಗ್ಬಿಟ್ಟಿದೀನಿ, ಅಥವಾ ನಾನು ಹಂಗೆ ನಾನು ಇಷ್ಟೇ ತಿಂಗಳಲ್ಲಿ ಕಲಿತೀನಿ ಅಂದ್ರೆ ಅದು ಒಲಿಯಲ್ಲ ಸರ್. ನೀವು ಮಗು ಆಗ್ರಿ, ಆ ಮಗು ತರನೇ ಅದ್ ಕಲ್ಸ್ಕೊಡುತ್ತೆ. ನೀವು ಪ್ರತಿಯೊಂದು ಅಂತಾನು ಎಂಜಾಯ್ ಮಾಡ್ಬೇಕು, ಪ್ರತಿಯೊಂದು ಟ್ಯೂನು ಎಂಜಾಯ್ ಮಾಡ್ತಾರೆ. ಫಸ್ಟ್ ಮೈಂಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಇಟ್ಕೊಬೇಕು. ಯಾರಿಗೂ ಇಂಪ್ರೆಸ್ ಮಾಡ್ಬೇಕು, ಯಾರಿಗೋಸ್ಕರ ನಾನು ಕಲಿತಾ ಇದ್ದೀನಿ ಅನ್ನೋದ್ ಬಿಟ್ಟು ನಿಮ್ ಜೀವನ, ನಿಮ್ಮ ದುಡ್ಡು, ನಿಮ್ಮ ಕೆಪಾಸಿಟಿ, ಪ್ರಾಕ್ಟೀಸ್ ಸರ್. ಪ್ರಾಕ್ಟೀಸ್ ಮೇಕ್ಸ್ ಎನಿಥಿಂಗ್. 1 ತಿಂಗಳಲ್ಲಿ ಕಲಿಬಹುದು, 2 ತಿಂಗಳಲ್ಲಿ ಆಯ್ತು ಅಂದ್ರೆ ಆಸಕ್ತಿ ಎಷ್ಟಿರುತ್ತೋ ಅಷ್ಟು ಅಷ್ಟು ಮಗುನ್ ಮನಸ್ಸಿರ್ಬೇಕು ಸರ್. ಓಕೆ ಸರ್, ಈಗ ಗಿಟಾರ್ ಕಲಿಯಕ್ಕೆ ಎಷ್ಟು ಸಮಯ ಅನ್ನೋದ್ರ ಬಗ್ಗೆ ನೀವು ಹೇಳಿದಿರಿ. ಈಗ ನಾವು ಗಿಟಾರ್ನ ಕಲಿಬೇಕು, ತರಬೇತಿ ಕೊಡ್ಬೇಕಂದ್ರೆ ಯಾವ ರೀತಿ ತರಬೇತಿ ಕೊಡ್ತೀರಿ ಸರ್? ಫಸ್ಟ್ ಏನಂದ್ರೆ ಈಗ ಬರ್ತಾರೆ ಈಗ ಮಕ್ಕಳುಗಳು, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ. ಚಿಕ್ಕ ಮಕ್ಕಳಾದ್ರೆ ಪೇರೆಂಟ್ಸ್ ಗಳು ಹೇಳಿ ಕಲಿಸ್ತಾರೆ, ಡ್ರೀಮ್ ಗೊತ್ತಿರಲ್ಲ ಪಾಪ. ಕೆಲವು ಇನ್ನು ಮೆಚುರಿಟಿ ಇರುವಂತ ಮಕ್ಕಳಾದ್ರೆ ಅವರು ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಸೊ ನಾವು ಅವ್ರ ಮೆಂಟಾಲಿಟಿ ಏನಿದೆ, ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ಫಸ್ಟ್ ಅವ್ರೊಳಗ್ ನಾವ್ ಇಳಿದ್ಬಿಟ್ಟು ಅವ್ನು ಏನಾಗ್ಬೇಕು ಅಂತ ಇದಾನೆ ಅನ್ನೋದು ತಿಳ್ಕೊಂಡ್ಬಿಟ್ಟು ನಾವು ಟೀಚ್ ಮಾಡ್ತೀವಿ ಸರ್, ಫ್ರಮ್ ಬೇಸಿಕ್. ಈಗ ಗಿಟಾರ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಸರ್. ಯಾಕಂದ್ರೆ ಗಿಟಾರು ನನಗ್ ತಿಳಿದಂಗೆ ಗಿಟಾರ್ ಒಂದೇ ಇನ್ಸ್ಟ್ರೂಮೆಂಟ್ ಇದ್ರೆ ಸಾಕು, ಒಂದು ಹಾಡ್ ಹೇಳ್ಕೊಂಡು ಇಡೀ ಎಲ್ಲರನ್ನು ರಂಜಿಸಬಹುದು ಅಂತೇಳಿ ನನಗೆ ಬಹಳ ಜನ ಹೇಳ್ತಿರ್ತಾರೆ. ಆ ನಿಯಮಿತ ಸಮಯದಲ್ಲಿ ಗಿಟಾರ್ ಕಲಿಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ ಸರ್? ನಾವು ಗಿಟಾರ್ ಕಲಿಯೋದು ಸುಲಭವೇ? ನಿಯಮಿತ ಸಮಯದಲ್ಲಿ ಅಂದ್ರೆ ನನಗೆ ಸಿಕ್ಕ ಒಂದು ಸ್ವಲ್ಪ ಸಮಯಾವಕಾಶ ಸಿಗುತ್ತೆ, ನಾನೇನೋ ಒಂದು ಆಫೀಸಿಗೆ ಹೋಗ್ತೀನೋ, ನಾನು ಹೊಲಕ್ಕೆ ಹೋಗ್ತೀನೋ, ಮತ್ತೊಂದಕ್ಕೆ ಹೋಗ್ತೀನಿ, ನನಗೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸಿಗುತ್ತೆ. ನಾನು ಬೇರೆ ಎಲ್ಲ ಗಿಟಾರ್ ಕಲ್ಕೊಂಡಿದ್ರೆ ನನ್ನ ಜೀವನಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಈ ತರ ನಾವು ಕಲಿಲಿಕ್ಕೆ ಆಗುತ್ತಾ? ಸುಲಭನಾ? 1 ಅವರ್ ಸಾಕು ಸರ್. 1 ಅವರ್ ಬೇಡ, 30 ಮಿನಿಟ್ಸ್ ನಿಮಗೆ ಒನ್ ಡೇ ಗಿಟಾರ್ ಕೊಡಕ್ಕಾಗಲ್ವಾ? 30 ಮಿನಿಟ್ ಕೊಡ್ಬೋದು. ನೀವು 30 ಮಿನಿಟ್ಸ್ ಗಿಟಾರ್ ಕೊಟ್ರೆ ಅದನ್ನು ಎಲ್ಲ ಮೈಂಡ್ ಆಫ್ ಮಾಡ್ಕೋಬೇಕು. ಗಿಟಾರ್ಗೆ ಅಂತ ಕೊಟ್ರೆ ತುಂಬಾ ಪ್ರೀತಿಯಿಂದ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ಬರೋದು ಸರ್. ಓಕೆ ಸರ್, ಬಹಳ ವೀಕ್ಷಕರೇ, ಸರ್ ಏನ್ ಹೇಳಕ್ ಹೊರಟಿದಾರಂದ್ರೆ, ನಿಮ್ಮಲ್ಲಿ ಶ್ರದ್ಧೆ ಇತ್ತು ಅಂದ್ರೆ ಬಹಳ ಸಮಯಾವಕಾಶವೇನ್ ಬೇಕಾಗಿಲ್ಲ.
ಆಸಕ್ತಿ ಇರಬೇಕು. ಇಲ್ಲಿ ಕ್ಲಾಸಿಗೆ ಅಂತ ಬಂದಾಗ ನಿಮ್ದೆಲ್ಲನೂ ಬದಿಗೊಟ್ಟು, ಅಂದ್ರೆ ನಾನು ಆ ವ್ಯಕ್ತಿ ಈ ವ್ಯಕ್ತಿ ಅಥವಾ ನನಗೆ ಸಮಯ ಇಲ್ಲ, ನನಗೆ ಅಪ್ಪ ಕರಿತಾನೆ ಅಮ್ಮ ಕರಿತಾನೆ, ಇದೆಲ್ಲ ಬದಿಗೊಟ್ಟು ಅರ್ಧ ತಾಸು ಅಂದ್ರೆ ಹಾಫ್ ಅನ್ ಅವರ್, ಜಸ್ಟ್ 30 ಮಿನಿಟ್ಸ್ ಇಂದ 45 ಮಿನಿಟ್ಸ್ ಅವರಿಗೋಸ್ಕರ, ಅಂದ್ರೆ ನಾನ್ ಗಿಟಾರ್ ಕಲಿತೀನಿ ಅಂತ ನನಗೋಸ್ಕರ ಇಲ್ಲಿ ಮೀಸಲಿಟ್ರೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ ಅರ್ಥ ಸರ್. ಓಕೆ, ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಬೋಧನಾ ಶೈಲಿ ಇದೆ ನಿಮ್ದು, ಹೇಳ್ಕೊಡ್ಬೇಕು ಅಂತಿದಿರಿ. ಆ ವಿದ್ಯಾರ್ಥಿಗಳು ನಿಮ್ಮ ಬೋಧನಾ ಬಹಳ ಜನ ಗಿಟಾರ್ಗಳೆಲ್ಲ ಕಲಿಸ್ತಾ ಇರ್ತಾರೆ, ಅವ್ರಿಗಿಂತ ನಿಮ್ದು ಯಾವ ರೀತಿ ವಿಭಿನ್ನ ಇರುತ್ತೆ ಸರ್ ಕಲಿಸೋದ್ರಲ್ಲಿ? ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ, ಬಹಳ ಜನ ಗಿಟಾರಿಸ್ಟ್ ಕಲಿಸ್ತಾ ಇರ್ತಾರೆ, ನಾನ್ ಕಲಿಸ್ತೀನಿ ಅಂತ ಹೇಳಿ ನಮ್ಮ ಜನಗಳಿಗೆ ಬಹಳ ದಿಕ್ಕು ತಪ್ಪಿಸ್ತಾ ಇದಾರೆ. ಅದ್ರಲ್ಲೂ ಕೂಡ ವಿಶೇಷವಾಗಿ ನಿಮ್ದು ಯಾವ ರೀತಿ ಡಿಫರೆಂಟ್ ಇರುತ್ತೆ ಅವ್ರಿಗೆ ಕಂಪೇರ್ ಮಾಡಿದ್ರೆ? ಸರ್ ನಮ್ದೇನು ಅಂದ್ರೆ, ಮೊದಲನೇದಾಗಿ ನಾವು ಅವ್ರ ಪೇಷನ್ಸ್ ಚೆಕ್ ಮಾಡ್ತೀನಿ ಸರ್. ಫಸ್ಟ್ ಮಂತ್ ಬಂದಾಗ ಅವ್ನ ಪೇಷನ್ಸ್ ಚೆಕ್ ಮಾಡ್ತೀನಿ, ಯಾಕಂದ್ರೆ ಇದಕ್ಕೆ ತುಂಬಾ ಪೇಷನ್ಸ್ ಬೇಕು. ಹೌದು. ಸೊ ಆ ಪೇಷನ್ಸ್ಗೆ ಅವನು 1 ಮಂತ್ ಅವನಿಗೆ ಪೇಷನ್ಸ್ ಇದೆ, ಅವನು ಮಾಡೋದಕ್ಕೆ ಏಬಲ್ ಇದ್ದಾನೆ ಅಂದಾಗ ಅವನಿಗೆ ಯಾವ ರೀತಿ ಬೇಕಿದ್ರೆ ಹೇಳ್ಕೊಡಕ್ಕೆ ರೆಡಿ ಇರ್ತೀವಿ ಸರ್. ಸೊ ಅವನ್ ಮೆಂಟಾಲಿಟಿಗೆ ಹೇಳಿದ್ಬಿಟ್ಟು ಅವ್ನು ಏನ್ ಮಾಡ್ಬೇಕು ಅದನ್ನೇ, ಅವನ ಮೈಂಡ್ ಅಲ್ಲಿ ಏನಿರುತ್ತೋ, ಸಂಗೀತ ಅಂದ್ರೇನು, ಇನ್ಸ್ಟ್ರೂಮೆಂಟ್ಸ್ ಅಂದ್ರೇನು ಅದು ಗೊತ್ತಿರಲ್ಲ ಸರ್. ಗಿಟಾರ್ ಮಾತ್ರ ಬರ್ತಾವ, ಗಿಟಾರ್ ಮಾತ್ರ ತಲೆಯಲ್ಲಿ ಇರುತ್ತೆ ಅವ್ರಿಗೆ. ಅದು ಬಿಟ್ರೆ ಅದ್ರ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಗಿಟಾರ್ ಒಂದ್ ಸಾಂಗು ಶೋ ಮಾಡ್ಬೇಕು, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಗಿಟಾರ್ ಮಾತ್ರ ಅಲ್ಲಪ್ಪ, ಗಿಟಾರ್ ಹಿಂದೆ ಏನಿದೆ, ಅದ್ರ ಭಾವನೆ ಏನಿದೆ, ಭಾವನೆ ಹೇಗ್ ಹುಟ್ಟುತ್ತೋ, ಹಾಡ್ ಹೇಗ್ ಹುಟ್ಟುತ್ತೆ, ಅದೆಲ್ಲಿ ಹೋಗಿ ಎಂಡ್ ಆಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಹೇಳಿದಾಗ ಸರ್ ಅವರು ಅಂತ ಕಲಿತಾರೆ ಸರ್. ಅಂತ ಆಮೇಲೆ ಸರ್, ಈ ಗಿಟಾರ್ ಕ್ಲಾಸ್ ತಗೊಂಡಾಗ ನೀವು ಥಿಯರಿಗೆ ಹೆಚ್ಚು ಸಮಯ ಕೊಡ್ತಿರೋ, ಪ್ರಾಕ್ಟಿಕಲ್ ಹೆಚ್ಚು ಸಮಯ ಕೊಡ್ತಿರೋ? ಸರ್ ಪ್ರಾಕ್ಟಿಕಲ್ ಹೆಚ್ಚು ಸಮಯ ಅಂದ್ರೆ ಆ ಹೇಳ್ತಾ ಮಾಡಿಸ್ತಾನೆ ಬರ್ಸ್ಬಿಡ್ತೀವಿ, ಥಿಯರಿಗಳಿಗೂ ಕೂಡ ಗೈಡ್ ಮಾಡ್ತೀವಿ. ಪ್ರಾಕ್ಟಿಕಲ್ ಮೇನು, ಯಾಕಂದ್ರೆ ಬೆರಳುಗಳು ಮತ್ತೆ ಕೈಗಳು, ಬೆರಳುಗಳು ಏನಿದೆಯಲ್ಲ ಸರ್, ಬೆರಳುಗಳ ಜೊತೆ ಮತ್ತೆ ಈ ಮೈಂಡ್ ಮತ್ತೆ ಗಿಟಾರ್, ಈ 3 ಜೊತೆ ಅದು ನಡೀತಾ ಇರುತ್ತೆ ಸರ್. ಸೊ ಹಾಗಾಗಿ ಅವ್ರು ಎಷ್ಟು ಸಾಂಗ್ ನ ಕೇಳ್ಬಿಟ್ಟು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೋ ಅಷ್ಟು ನೀಟಾಗಿ ಅದು ಬರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಬೇಕು, ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಒತ್ತು ಕೊಡ್ತೀವಿ. ವೀಕ್ಷಕರೇ, ನಿಮ್ಮ ಪರವಾಗಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳ್ತೀನಿ ಸರ್. ಸ್ಟಾರ್ಟಿಂಗ್ ಏನಾಗುತ್ತೆ, ಆಸಕ್ತಿ ಬಹಳ ಇರುತ್ತೆ ವಿದ್ಯಾರ್ಥಿಗಳಿಗೆ, ನಾನು ಕಲಿಬೇಕು, ನಾನು ರಾಕ್ ಸ್ಟಾರ್ ಆಗ್ಬೇಕಾದ್ರೆ ಆಸೆ ಪಡೋದು ತಪ್ಪಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣ. ಬರ್ತಾ 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 ಆಸಕ್ತಿ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಆಸ್ ಎ ಶ್ರೀರಾಮ್ ಮ್ಯೂಸಿಕಲ್ ವರ್ಲ್ಡ್ ಸಂಸ್ಥಾಪಕರಾದ ತಾವು ಯಾವ ರೀತಿ ಮಕ್ಕಳಿಗೆ ಪ್ರೇರೇಪಿಸ್ತೀರಿ? ಏನಿಲ್ಲ, ಈಗ ಎಲ್ಲೋ ಫ್ಯಾಮಿಲಿ ಪ್ರಾಬ್ಲಮ್ಸ್, ಇನ್ನೊಂದು ಯಾರಿಗೋ ಏನೋ ತೋರ್ಸ್ಬೇಕಾಗಿರುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಆ ಟೈಮಲ್ಲಿ ಪರ್ಫಾರ್ಮ್ ಮಾಡಕ್ ಆಗ್ತಾ ಇರಲ್ಲ. ನಾನು ಹೇಳೋದು ಅಷ್ಟು ಸೋಲ್ಬೇಕು ಸರ್. ಫಸ್ಟ್ ಎಷ್ಟು ಸೋಲ್ತಾರೋ, ಎಷ್ಟು ಅವಮಾನ ಆಗುತ್ತೋ, ಅಥವಾ ಎಷ್ಟು ಸುತ್ತಮುತ್ತ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೋ, ಅಷ್ಟು ಚೆನ್ನಾಗಿ ಅವರು ಅದನ್ನ ತಗೊಳ್ತಾರೆ. ಇನ್ ಕೇಸ್ ಅವನ್ನೆಲ್ಲರೂ ಅದನ್ನ ತಗೊಂಡು ನಾನು ಪರ್ಫಾರ್ಮ್ ಮಾಡ್ಬೇಕು, ಇಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ಕೊಂಡ್ರೆ ಅವ್ನು ಮೀರ್ಸೋರು ಇಲ್ಲ ಸರ್. ಸೊ ನಿಮ್ಮ ಮಾತಿನ ಅರ್ಥ, ಒಳ್ಳೆ ಶಿಲೆ ಆಗ್ಬೇಕಾದ್ರೆ ಉಳಿಪೆಟ್ಟು ಬೀಳ್ಬೇಕು ಸರ್, ಬೀಳ್ಬೇಕು. ಆಮೇಲೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟಿದ್ರ ಅವರಿಗೆ? ಸುಮಾರು ಸರ್, ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲ ಅವ್ರದೇ ವೇದಿಕೆ. ಅವರೇ. ಸೊ ವಿದ್ಯಾರ್ಥಿಗಳ ಮುಂದೆ, ಗುರು ಹಿಂದೆ, ನಾವ್ ಹಿಂದೆ ಇರ್ತೀವಿ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತೀವಿ ಸರ್. ಸೊ ಅದ್ರಲ್ಲಿ ಅವರೇ ಇರ್ತಾರೆ ಫಸ್ಟ್ ಸರ್. ಇದು ಬಹಳ ಇವತ್ತಿನ ದಿನಮಾನಗಳಲ್ಲಿ ಅನೇಕರಿಗೆ ಒತ್ತಡ ಅನ್ನೋದು ಬಹಳ ಇದೆ. ನೀವು ಕೇಳಿದ್ರಿ, ಈಗ BP ಶುಗರ್ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಬಹಳ ಇದೆ. ಹಿಂದೆ ನಮ್ಮ ಅಜ್ಜಿ ತಾತಂದಿರಿದ್ದಾಗ BP ಶುಗರ್ ಅವ್ರಿಗೆ ಗೊತ್ತೇ ಇಲ್ಲ, ಟು ಬಿ ಆನೆಸ್ಟ್. 70 ವರ್ಷ 80 ವರ್ಷ ಅಂದ್ರೆ ಮಿನಿಮಮ್ 100 ವರ್ಷ ಬದುಕಿರೋರು ನಮ್ಮ ಮುಂದೆ ಇದ್ದಾರೆ. ಸೊ ಇಂತ ಒತ್ತಡದಲ್ಲಿ ಕೆಲಸ ನಿರ್ವಹಿಸೋರಿಗೆ ಈ ಸಂಗೀತ ಅನ್ನೋದು ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್? ಸಂಗೀತ ಅಂದ್ರೆ ಸಂಗೀತ ಅನ್ನೋದು ವ್ಯಕ್ತಿಯ ಮನಸ್ಸನ್ನ ಹೇಗೆ ಪರಿವರ್ತನೆ ಮಾಡಬಹುದು? ನಾನು ಬಹಳ ಸಲ ಕೇಳಿದೆ, ನಾನು ಸಂಗೀತ ಅನ್ನೋದು ಮೆಡಿಸಿನ್ ಇದ್ದಂಗೆ, ಸಂಗೀತ ಅನ್ನೋದು ಹಾಗೆ ಹೀಗೆ ಅಂತ ಹೇಳ್ತಾರೆ. ತಮ್ಮ ಅನಿಸಿಕೆ ಪ್ರಕಾರ, ತಾವು ಗುರುಗಳು, ತಮ್ಗೆ ಗೊತ್ತಿರುತ್ತೆ ಸಂಗೀತ ಹೇಗೆ ನನ್ನ ಮನಸ್ಸಿಗೆ, ನನಗೆ ಏನೋ ಒಂದು ನೋವಾಗಿರುತ್ತೆ, ನಾನೊಂದು ಸಂಗೀತ ಕೇಳಿದ್ರೆ ಖುಷಿ ಪಡ್ತೀನಿ, ಅದು ಯಾವ ರೀತಿ, ಹೇಗೆ, ಅದು ಏನದು ಸರ್? ಸಂಗೀತ ಅಂದ್ರೆ ಮನುಷ್ಯನ ಪ್ರತಿ ಒಂದು ಹಂತದಲ್ಲಿ ನಡೀತಕ್ಕಂಥ ಘಟನೆಗಳ ವಿವರಣೆ ಸರ್. ಓ ಸೂಪರ್. ಅವನು ದಿನನಿತ್ಯ 100 ರೀತಿ ಅನುಭವಿಸ್ತಾನೆ. ಆದ್ರೆ ಈ ಪ್ರೀತಿ, ಪ್ರೇಮ, ನೋವು, ನಲಿವು ಎಲ್ಲ ಮಿಕ್ಸ್ಚರ್ ಆಫ್ ನಿಮ್ಗೆ 1 ಸೆಕೆಂಡ್ ಅಲ್ಲಿ ಬಂದು ಹೇಳೋಗ್ಬೇಕು, ಅಥವಾ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಮೈಂಡ್ ನ ಬದಲಾವಣೆ ಮಾಡ್ಬೇಕು ಅಂದ್ರೆ ಅದು ಸಂಗೀತಕ್ಕೆ ಸಾಧ್ಯ ಸರ್. ಏನೋ ಇರುತ್ತೆ, ಯಾರೋ ಮನುಷ್ಯ ಹೇಳ್ಬೋದು, ಆರಾಮಿದ್ಯಾ, ಇನ್ನೊಂದಿದ್ಯಾ, ಅದೆಲ್ಲ ಹೇಳ್ಬೋದು. ಆದ್ರೆ ಸಂಗೀತ ಒಂದು ಸಲ ಕೇಳಿದ್ರೆ ಅವನು ಅಳಬೇಕು ಅಂದ್ರೆ ಅಳ್ಬಹುದು, ನಗ್ಬೇಕು ಅಂದ್ರೆ ನಗ್ಬಹುದು. ಇಂದಿನ ಎಲ್ಲಾ ನೆನಪುಗಳನ್ನ ನೆನಪು ಮಾಡ್ಕೊಂಡು ನೀನು ಯಾರು ಅಂತ
ಕ್ವಶನ್ ಮಾಡ್ಕೊಂಡ್ರೆ ಅದು ಸಂಗೀತ ಉತ್ತರ ಕೊಡುತ್ತೆ. ಚೆನ್ನಾಗಿದೆ. ಈಗ ಕೈಲಾಗದು ಎಂದು ಕೈ ಕಟ್ಟಿ ಕಳಿತಾರೆ, ಆಗದು ಕೆಲಸವು ಮುಂದೆ ಅನ್ನೋದು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಹಾಗೆ ಓಕೆ ಸರ್. ಮತ್ತೆ ಈ ವಿದ್ಯಾರ್ಥಿಗಳಲ್ಲಿ, ಸಂಗೀತ ಕಲಿತ ವಿದ್ಯಾರ್ಥಿಗಳಲ್ಲಿ ತಾವು ಕಂಡಂಗೆ ಆತ್ಮವಿಶ್ವಾಸ ಹೆಚ್ಚಾಗಿರೋದನ್ನ ತಾವು ಗಮನಿಸಿದ್ರ? ಸುಮಾರು ಇದೆ ಸರ್. ಅವ್ರು ಬಂದಾಗ, ಸ್ಟಾರ್ಟಿಂಗ್ ಬಂದಾಗ ಹೆಂಗಿರ್ತಾರೆ, ಒಂದು ಸಂಗೀತ ಕಲ್ತ ಮೇಲೆ ಒಂದು ಸ್ಟೇಜ್ ಮೇಲೆ ಹೋದಾಗ, ಸ್ಟೇಜ್ ಫಿಯರ್ ಮಕ್ಕಳಿಗೆ ಬಹಳ ಇರುತ್ತೆ. ತಾವು ಹೇಳಿದ್ರಿ ಸ್ಟೇಜ್ ಗಳೆಲ್ಲ ನಾವು ಕೊಡ್ತಾ ಇದೀವಿ ಸರ್ ಅಂತ ಹೇಳಿದ್ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನನಗೆ ಗೊತ್ತಿರಂಗೆ ಸ್ಟೇಜ್ ಸಿಗದೆ ಬಹಳ ವಿರಳ. ನಾನು ಸುಮಾರು ಕಡೆ ನಾನು ವಿದ್ಯಾಭ್ಯಾಸ ಮಾಡಿದೀನಿ. ಆ ಸ್ಟೇಜ್ ಹತ್ಬೇಕಂದ್ರೆ ಸಾಕಷ್ಟು ಪರಿಣಿತಿ ಒಂದ ಮೇಲೆ ಅವನಿಗೆ ಸ್ಟೇಜ್ ಹತ್ತಿಸ್ತಾರೆ. ಬಟ್ ನಿಮ್ಮ ಕಾರ್ಯಕ್ರಮಗಳಲ್ಲಿ ನೋಡಿದೀನಿ ನಾನು, ಸಣ್ಣ ಮಕ್ಕಳಿಂದ ಹಿಡಿದು ನಿಮ್ಮಲ್ಲಿ ಕಲ್ತಿರೋ ದೊಡ್ಡ ವಿದ್ಯಾರ್ಥಿಗಳಿಗೂ ಅವ್ರ ಪಾಪ ಸ್ಟೇಜ್ ಕೊಡ್ತಾ ಇದೀರಿ. ನಿಮ್ಮ ವೇ ಆಫ್ ಟೀಚಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಸಮಾನತೆ ಅನ್ನೋದು ನಿಮ್ಮಲ್ಲಿ ಕಾಣ್ತಾ ಇದೆ. ಆ ಸಮಾನತೆ ನಮ್ಗೆ ಬಹಳ ಇಷ್ಟ ಆಯ್ತು. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಮಕ್ಕಳು ಸಂಗೀತ ಕಲಿಸಲು ಪೇರೆಂಟ್ಸ್ ಯಾಕೆ ಪ್ರೋತ್ಸಾಹಿಸಬೇಕು? ಈಗ ಬಹಳ ಮಕ್ಕಳಿಗೆ ಪೇರೆಂಟ್ಸ್ ಹೆಂಗ್ ಅನ್ಸುತ್ತಂದ್ರೆ, ನನ್ ಮಗ ಇಂಜಿನಿಯರ್ ಆಗ್ಬೇಕು, ನನ್ ಮಗ ಡಾಕ್ಟರ್ ಆಗ್ಬೇಕು, ಓದ್ಲಿ, ಸಾಯಂಕಾಲ ಬಂದ ತಕ್ಷಣ ಓದು 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 ಅಂತೇಳಿ ನಾವು ಒತ್ತಡ ಹಾಕ್ತಿವಿ. ಬಟ್ ನೀವು ಒಂದ್ ಕಡೆ ಹೇಳ್ತೀರಿ ಸಾಯಂಕಾಲ ಆದ ತಕ್ಷಣ ನಮ್ಗೆ ಸಂಗೀತ ಕ್ಲಾಸಿಗೆ ಕಳಿಸ್ರಿ ಅನ್ನೋದು ನಿಮ್ಮ ವಾದ ಇದೆ, ಅಂದ್ರೆ ನಿಮ್ಮ ಅನಿಸಿಕೆ ಇದೆ. ಇದನ್ನ ಯಾಕೆ ನಾನು ಆಸ್ ಎ ಪೇರೆಂಟ್ ನಾನು ಯಾಕೆ ನನ್ನ ಮಕ್ಕಳನ್ನ ನಿಮ್ಮ ಹತ್ರ ಕಲಿಸ್ಬೇಕು? ಆ ಟೈಮಲ್ಲಿ ಓದ್ಕೊಂಡ್ರೆ ಅವ್ರು ಮುಂದೆ ಬರ್ತಾರಲ್ಲ ಅನ್ನೋದು ಬಹಳಷ್ಟು ಪೇರೆಂಟ್ಸ್ ಗಳ ಪ್ರಶ್ನೆ ಆಗಿದೆ ಸರ್. ಇದು ಏನಂದ್ರೆ ಸರ್, ಸಂಗೀತ ಯಾಕೆ ಕಲಿಸ್ಬೇಕು ಅಥವಾ ಇನ್ಸ್ಟ್ರೂಮೆಂಟ್ಸ್ ಯಾಕೆ ಕಲಿಸ್ಬೇಕು ಅಂದ್ರೆ, ಸಂಗೀತ ಯಾಕೆ ಕಲಿಸ್ಬೇಕು ಅಥವಾ ಇನ್ಸ್ಟ್ರೂಮೆಂಟ್ಸ್ ಗಳು ಯಾಕೆ ಕಲಿಸ್ಬೇಕು ಅಂದ್ರೆ ಸರ್, ಭಾವನೆಗಳ ಬೆಲೆ ಗೊತ್ತಾಗಬೇಕು ಸರ್. ಭಾವನೆಗಳ ಬೆಲೆ ಗೊತ್ತಾಗಬೇಕು, ತಾಳ್ಮೆ ಗೊತ್ತಾಗಬೇಕು, ಆನಂತರ ಈ ಸಾಮಾಜಿಕವಾಗಿ ಕಾರ್ಯಕ್ರಮ ಕೊಡ್ಬೇಕು, ಆ ಸ್ಟೇಜ್ ಫಿಯರ್ ಹೋಗ್ಬೇಕು. ಆಮೇಲೆ ಇಲ್ಲಿ ಏನೋ ಒಂದು ಒಳ್ಳೇದು ಕಲಿಯೋದಿರುತ್ತೆ ಸರ್. ಈಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡ್ತಾರೆ ಮಕ್ಕಳು. ಈಗ ನಾವ್ ಏನು ಹೇಳಂಗಿಲ್ಲ. ಈಗ ನಾವು ಮೊಬೈಲ್ ಹಿಡ್ಕೋತೀವಿ, ಅವರು ಹಿಡ್ಕೋತಾರೆ, ಇಬ್ರು ಸೇರ್ತೀವಿ. ನಾನು ಅವನು ಏನು ಹೇಳಂಗಿಲ್ಲ, ಇವನು ನನಗೆ ಏನು ಹೇಳಂಗಿಲ್ಲ. ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಮಾತು ಹೇಳಿದ್ರೆ ಮನೇಲಿ ಕೇಳೋದು ಕಮ್ಮಿ. ಅಟ್ಲೀಸ್ಟ್ ಹೊರಗಡೆ ಏನಾದ್ರು ಒಂದು ಆಕ್ಟಿವಿಟೀಸ್ ನ ಕಲಿತಾ ಇದ್ದಾಗ ಅಲ್ಲಿ ಏನೋ ಇವನು ಒಂದು ವಿಭಿನ್ನವಾಗಿ ಯೋಚನೆ ಮಾಡಿದಾಗ ಅಲ್ಲೇನಾದ್ರೂ ಮಾತು ಕೇಳ್ಬಿಟ್ಟು ಸ್ವಲ್ಪ ಬದಲಾಗ್ಬೋದು ಅನ್ನೋದು. ಅಂದ್ರೆ ಈಗ ತಾವೇನು ಹೇಳ್ತಾ ಇದ್ರೆ ಅಂದ್ರೆ, ಇಲ್ಲಿ ಸಂಗೀತ ಅಷ್ಟೇ ಅಲ್ಲ, ಜೀವನದಲ್ಲಿ ಸೋಷಿಯಲ್ ಅಲ್ಲಿ ಯಾವ ರೀತಿ ಅವನು ಬದುಕಬೇಕು ಅಂತಾನು ಕೂಡ ತಾವು ಇಲ್ಲಿ ಅವರಿಗೆ ಪ್ರೇರಣೆ ಕೊಡ್ತಾ ಇದ್ರಿ. ಆ ನಿಟ್ಟಿನಲ್ಲೂ ಕೂಡ ತರಬೇತಿಯನ್ನು ಮಾಡ್ತಾ ಇದ್ರಿ ಅಂತ ಆಯ್ತು. ಖಂಡಿತ ಸರ್. ಈಗ ನನ್ನ ಮತ್ತೊಂದು ಪ್ರಶ್ನೆ ಏನಂದ್ರೆ, ಈ ಸ್ಥಳೀಯ ಪ್ರತಿಭೆ ಅಥವಾ ಅವಕಾಶಗಳು, ದಾವಣಗೆರೆಯಲ್ಲಿ ಸಂಗೀತ ಪ್ರತಿಭೆ ಅನ್ನೋದು ಅಂತ ನಿಮಗೆ ಅನಿಸ್ತಾ ಇದೆಯಾ? ಸಂಗೀತ ಪ್ರತಿಭೆ ಇದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆಯಾ? ಸುಮಾರು ಜನ ಇದಾರಾ? ಯಾವ ಸಂಗೀತಗಾರರಿಗೆ ಇತ್ತಿನ ದಿನಮಾನಗಳಲ್ಲಿ ಯಾವ ಅವಕಾಶಗಳಿದೆ ಸರ್? ಈಗ ಸಂಗೀತ ಅಂದ ತಕ್ಷಣ ಒಬ್ರು ಹಿನ್ನೆಲೆ ಗಾಯಕರಾಗಿರ್ಬೋದು, ಪ್ಲೇಯರ್ಸ್ ಆಗಿರ್ಬೋದು, ಗಿಟಾರಿಸ್ಟ್ ಆಗಿರ್ಬೋದು, ತಬಲಾ ಇರ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳಿದಾವೆ. ಮತ್ತೆ ಹಾಡೊಂದೇ ಸಂಗೀತ ಅಲ್ಲ, ಕೇಳುವುದು, ಬರೆಯುವುದು ಕೂಡ ಅದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದು. ಸೊ ಇವತ್ತಿನ ದಿನಮಾನಗಳು ತಾವು ಹೇಳಿದ್ರಿ, ತಾವು ಫಿಲಮ್ ಅಲ್ಲೆಲ್ಲ ಕೆಲಸ ಮಾಡಿದಿರಿ, ಮೂವಿಗಳಲ್ಲಿ ವರ್ಕ್ ಮಾಡಿದಿರಿ ಅಂತೆಲ್ಲ ಹೇಳಿದ್ರಿ, ತಮ್ಗೆ ಅನುಭವ ಇರೋದ್ರಿಂದ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಯಾವ್ದ್ರಲ್ಲಿ ಕಲ್ತ್ರೆ ಬೇಡಿಕೆ ಹೆಚ್ಚಿಗಿದೆ ಅಂತೇಳಿ ತಮ್ಗೆ ಅನ್ಸುತ್ತೆ ಸರ್? ಸರ್, ನಾನೊಂದ್ ಹೇಳ್ತೀನಿ. ಈಗ ಯಾವುದೇ ಒಂದನ್ನ ಕಲಿಬೇಡಿ, ಮಲ್ಟಿಪಲ್ ಆಫ್ ಆಕ್ಟಿವಿಟೀಸ್ ನ ಕಲೀರಿ. ಸೊ ಈಗ ಗಿಟಾರ್ ಅಂದ ತಕ್ಷಣ ಅದೊಂದೇ ಅಲ್ಲ ಸರ್, ಯು ಶುಡ್ ಸಿಂಗ್. ನಾನು ಗಿಟಾರ್ ಹಾಡೋದನ್ನು ಹೇಳ್ಕೊಡ್ತೀನಿ. ಆಮೇಲೆ ಕ್ರಿಯೇಟಿವಿಟಿ ಮಾಡಿ. ನೀವು ಕಂಪ್ಯಾರಿಸನ್ ಹೆಂಗಿರ್ಬೇಕು ಅಂದ್ರೆ ಸರ್, ಮೈಕಲ್ ಜಾಕ್ಸನ್ ಅವ್ರು ಕಂಪೇರ್ ಮಾಡ್ಕೋಬೇಕು ಹೊರತು ನಾವ್ ಇಲ್ಲಿ ಸುತ್ತಮುತ್ತ ಯಾರಿಗೂ ನಾವು ಕಾಂಪಿಟೇಷನ್ ಮಾಡಬಾರ್ದು ಸರ್. ಯು ಶುಡ್ ಕಂಪ್ಯಾರಿಸನ್. ಯಾರೋ ವರ್ಲ್ಡ್ ವೈಡ್ ಒಬ್ಬ ದೊಡ್ಡ ಸಿಂಗರ್ ಇರ್ತಾನೆ, ದೊಡ್ಡ ಅವ್ರಿಗೆ ಕಂಪೇರ್ ಮಾಡ್ಕೊಬೇಕು. ಅವ್ರನ್ನ ಮೀನ್ಸೋದಕ್ಕೆ ನಾವ್ ಏನೆಲ್ಲ ಕಲಿಬೇಕು ಅನ್ನೋದು ಒಂದು ಸರ್ಕಲ್ ಮಾಡ್ಕೊಂಡು ದೇ ಶುಡ್ ಮೂವ್ ಆನ್. ಮತ್ತೆ ಸರ್, ಈಗ ಬಹಳಷ್ಟು ರಿಯಾಲಿಟಿ ಶೋಗಳು ನೋಡ್ತಾ ಇದ್ರಿ. ನಾನು ನೋಡ್ದಂಗೆ ಸರಿಗಮಪ, ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡ್ತಾ ಇದೀವಿ. ಇವತ್ತು ರಿಯಾಲಿಟಿ ಮ್ಯೂಸಿಕ್ ಶೋಗಳೇನ್ ಬರ್ತಿದಾವೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ರಿಯಾಲಿಟಿ ಶೋಸ್ ಅಂದ್ರೆ ಸರ್, ರಿಯಾಲಿಟಿ ಶೋ ಬೇಕಾ ಬೇಡವಾ? ನಿಜವಾದ ದಿಕ್ಕಲ್ಲಿ ರಿಯಾಲಿಟಿ ಶೋ ನಡೀತಾ ಇದೆ, ಅಲ್ಲಿ ಟ್ಯಾಲೆಂಟ್ ಇರೋರೇ ಬರ್ತಾ ಇದಾರ? ಯಾವ ರೀತಿ? ನಾನ್ ರಾಜಕೀಯದ ಬೇಡ ಸರ್, ಏನಾಗುತ್ತೆ ಬೇಡ. ಇವತ್ತು ನಿಮ್ ಮಕ್ಕಳು ಇಲ್ಲಿ ಇದಾರೆ ಅಂದ್ರೆ ಅವರು ಕೂಡ ಒಂದು ರಿಯಾಲಿಟಿ ಶೋ ಅಲ್ಲಿ ಗೆದ್ರೆ ಅದ್ರ ಕೀರ್ತಿ ನಿಮ್ಗೂ ಸಲ್ಲುತ್ತೆ. ಸೊ ಹಾಗಾಗಿ ಇಂತ ಅವಕಾಶಗಳು ಏನ್ ನಿಮ್ ಮಕ್ಳಿಗೆ ಬೇಕಾ? ಅಲ್ಲ ಸರ್, ನಾನು ಒಂದ್ ಹೇಳ್ತೀನಿ. ಈಗ ರಿಯಾಲಿಟಿ ಶೋಸ್ ಅದು ಒಂದು 90 ದಿನ ನಡೀಬಹುದು ಅನ್ಸುತ್ತೆ. ಆ 90 ದಿನದಲ್ಲಿ ನೀವು ಸ್ಟಾರ್ ಆಗ್ತೀರಾ, ಒಂದು 10 ಜನ ಸಿಂಗರ್ ಆಗ್ತಾರೆ, ಅದ್ರಲ್ಲಿ ಒಬ್ರು ವಿನ್ ಆಗ್ತಾರೆ. ನೀವು ವಿನ್ ಆದ ತಕ್ಷಣ ಒಂದು ಸ್ವಲ್ಪ ಒಂದು 6 ಮಂತ್ ಅಥವಾ 1 ವರ್ಷ ನಿಮ್ಗೆ ಹೆಸರು ಇರುತ್ತೆ ಸರ್. ಸೊ ತದನಂತರ ನಿಮಗೆ ಕರೆಯೋರು ಇರಲ್ಲ.
ನಿಮಗೆ ಕುಗ್ತಾ ಹೋಗ್ತೀರಾ ಮನಸ್ಸಲ್ಲಿ, ಯಾಕೋ ನಮಗೆ ಗುರುತ್ಸ ಇಲ್ಲ, ನಮಗೆ ಯಾರು ಏನು ಇದ್ ಮಾಡ್ತಾ ಇಲ್ಲ, ಅವಕಾಶ ವಂಚಿತರಾಗ್ತೀರ ಅಂತ ಕುಗ್ತಾ ಇರ್ತೀರಿ. ಎಷ್ಟೋ ಸೀಸನ್ ಬಂದು ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ. ಹಾ ಸರ್. ಸಂಗೀತ ವೃತ್ತಿಯ ಸತ್ಯಗಳು ಇಂದಿನ ಕಾಲದಲ್ಲಿ ಸಂಗೀತ ಒಂದು ಸ್ಥಿರ ವೃತ್ತಿಯೇ? ಅಂದ್ರೆ ಸ್ಥಿರ ಅಂದ್ರೆ ಒಂದು ಕಾನ್ಸ್ಟೆಂಟ್ ಕೆಲಸ ವೃತ್ತಿನ ಅದು ಸಂಗೀತಗಾರರನ್ನು? ಅದೇ ಸರ್, ನಾವ್ ಮಾಡ್ತಕ್ಕಂತ ಕೆಲ್ಸನ ಪ್ರೀತಿ ಮಾಡಿದ್ರೆ ಖಂಡಿತ ಅದು ಕಾನ್ಸ್ಟೆಂಟ್ ವೃತ್ತಿ ಆಗತ್ತೆ ಸರ್. ಏನೋ ಇಲ್ಲ ನಾನು ಸುಮ್ನೆ ಪಾರ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಆ ರೀತಿನೂ ಮಾಡ್ಬೋದು. ಸಂಗೀತ ಪಾರ್ಟ್ ಟೈಮ್ ಮಾಡ್ಬೋದು ಸರ್. ಈಗ ನೀವು ಚೆನ್ನಾಗಿ ಹಾಡ್ಕೋತ ನಿಮ್ಮ ಖುಷಿಗೆ ಪ್ರೋಗ್ರಾಮ್ಗಳು ಸಂಜೆ ಎಲ್ಲ ಇರುತ್ತೆ, ನೀವು ಪಾರ್ಟ್ ಟೈಮ್ ಬೇರೆ ಕೆಲಸ ಮಾಡ್ತಾನೆ ಇದನ್ನ ಮಾಡಬಹುದು, ಕಲಿಬಹುದು. ನಿಮ್ಮ ಸಂಗೀತ ಜೀವನದಲ್ಲಿ ಮಾಡಿದ ಯಾವ್ದಾದ್ರು ತ್ಯಾಗಗಳು ಇವ ಸರ್? ಈ ಸಂಗೀತಕ್ಕೋಸ್ಕರ ನಾನು ಇಂಥದ್ ಮಾಡಿದೆ, ಇಂಥದ್ ಬಿಟ್ಟೆ, ನಾನು ಇಲ್ಲಾಂದ್ರೆ ಇವತ್ತು ಏನೋ ಆಗ್ತಿದೆ ಆತರ ಅನ್ಸೋದು ತ್ಯಾಗಗಳು ಏನಾದ್ರು ಲೈಫೇ ತ್ಯಾಗ ಮಾಡಿ. ವೀಕ್ಷಕರೇ, ಸಂಗೀತಕ್ಕೆ ಸುನಿಲ್ ಮೈರಾ ಅವರೇ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ನಾನು ಕೂಡ ಬರ್ತಾ ಇದ್ದೀನಿ, ಅದು ನಿಜಾನೂ ಕೂಡ ಹೌದು. ಸರ್ ಬಹಳ ಚೆನ್ನಾಗಿ ನೀವು ಹೇಳಿದ್ರಿ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಂಗೀತವನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋರಿಗೆ ನೀವೇನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಸಂಗೀತನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ ಮೈಂಡ್ ತುಂಬಾ ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕು ಸರ್. ಯಾಕಂದ್ರೆ ತುಂಬಾ ಪೇಷನ್ಸ್ ಬೇಕು ಸರ್. ಒಂದೇ ದಿನಕ್ಕೆ ಸಕ್ಸಸ್ ಸಿಗಲ್ಲ, ಅಥವಾ 1 ವರ್ಷಕ್ಕೆ ಸಿಗಲ್ಲ, ಅಥವಾ 2 ವರ್ಷಕ್ಕೆ ಸಿಗಲ್ಲ. ನಿಮ್ಮನ್ನ ಎಷ್ಟು ಈ ಒಂದು ಫೀಲ್ಡ್ ಅಲ್ಲಿ ನೀವು ಕಲಿತಾ ಅಪ್ಡೇಟೆಡ್ ಆಗಿ ಹೋಗ್ತೀರಾ, ಪ್ರತಿಯೊಂದು ಕಲಿತಾ ಇರಬೇಕು. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕೂಡ ಅಂದ್ರೆ ಈಗ ಗಿಟಾರ್ ಆಗಿರ್ಬೋದು, ಪಿಯಾನೋ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು. ಸೊ ಎಲ್ಲಾ ರೀತಿ ಅಪ್ಡೇಟೆಡ್ ಆಗ್ತಾ ಅದರಲ್ಲಿ ನೀವು ಮುಂದೆ ಹೋಗ್ತಾ ಒಂದು ದಿನ ಸಕ್ಸಸ್ ಸಿಗುತ್ತೆ ಸರ್, ಒಂದು ನೈಟ್ ಸಕ್ಸಸ್ ಸಿಗುತ್ತೆ. ಬಟ್ ಆ ನೈಟ್ ಸಕ್ಸಸ್ ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ ಹಿಂದಿನ ವರ್ಷ ಏನೆಲ್ಲ ಕಷ್ಟಪಟ್ಟಿರ್ತೀರಲ್ಲ, ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾವು ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಸಂಗೀತ ಅನ್ನೋದು ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಅಂತ. ಸಾಧ್ಯನೇ ಅಂದ್ರೆ ಸಾಧ್ಯನೇ ಇಲ್ಲ ಸರಿ. ಈಗ ಪ್ರತಿದಿನ ಎಷ್ಟು ಸಮಯವನ್ನ ಇಡಬೇಕಾಗುತ್ತೆ ಅವರು? ಇಲ್ಲಿ ಅರ್ಧ ಗಂಟೆ ಆಯ್ತು ಸರ್ ಸಂಗೀತ, ಇಲ್ಲಿ ಗಿಟಾರ್ ಕಲಿಲಿಕ್ಕೆ ಅರ್ಧ ಗಂಟೆ ಆಯ್ತು. ನಾನು ಮನೆಗೆ ಹೋದ್ಮೇಲೆ ಎಷ್ಟು ಸಮಯ ನಾನು ಮೀಸಲಿಟ್ಟು ಕಲಿಬೇಕು ಸರ್? ಈಗ ಟೈಮ್ ಇದ್ರೆ ನಿಮ್ಗೆ ಸ್ಟೂಡೆಂಟ್ಸ್ ಗಳೆಲ್ಲ ಆದ್ರೆ ಒಂದು 2 to 3 hours ಮಾಡ್ಬೇಕು. 2 to 3 hours ಇನ್ ಕೇಸ್ ಅಥವಾ ಸ್ಟೂಡೆಂಟ್ಸ್ ಎಲ್ಲ ನಾನು ಆಫೀಸ್ ಎಂಪ್ಲಾಯಿ, ನನಗೆ ಕೆಲಸ ಇದೆ, ನನಗೆ ಟೈಮ್ ಆಗಲ್ಲ ಅಂತಂದ್ರೆ ಒಂದು 1/2 hour ಸಾಕು ಸರ್. 1/2 hour ಕೂಡ ತುಂಬಾ ಕಾನ್ಸಂಟ್ರೇಟ್ ಆಗಿ ಮಾಡೋದು ಸಾಕು. ಓಕೆ ಸರ್, ಬಹಳ ಒಳ್ಳೆ ವಿಷಯ ಹೇಳಿದ್ರಿ. ಮತ್ತೆ ನನ್ನಂತ ಏಜ್ಡ್ ಗ್ರೂಪ್ ಇರ್ತಾರಪ್ಪ, ಸಂಗೀತ ನಾನು ಈಗ ಕಲಿಬೇಕಂತೀನಿ, ಏಜ್ ಏನಾದ್ರು ಅದಕ್ಕೆ ಅಡ್ಡಿ ಆಗುತ್ತಾ? ನಾನು ಒಂದ್ ಮಾತು ಹೇಳ್ತೀನಿ, ನಿಮಗೆ 70 years ಆದ್ರೂ ಅಥವಾ 60 years ಆದ್ರೂ ನಿಮಗೆ ಭಾವನೆ ಇಲ್ವಾ? ಭಾವನೆಗಳು ಎಂದೂ ಕೂಡ ಸಾಯಲ್ಲ. ಭಾವನೆ ಎಲ್ಲಿ ತನಕ ಸಾಯಲ್ಲ ಅಲ್ಲಿ ತನಕ ಯಾವುದೇ ಏಜ್ ಆಗಲ್ಲ ಮನುಷ್ಯನ್ಗೆ. ಸೊ ಭಾವನೆ ಇರೋ ತನಕ ಸಂಗೀತನ ಕಲಿಬಹುದು. ಓಕೆ ಸರ್. ಸರ್, ಒಬ್ಬ ಉತ್ತಮ ಸಂಗೀತಗಾರನಲ್ಲಿ ಇರಬೇಕಾದ ಬಹಳ ಮಹತ್ತರವಾದ ಗುಣಗಳು ಯಾವುವು ಸರ್? ದುರಹಂಕಾರ ಇರಬಾರ್ದು ಸರ್. ಎಕ್ಸಾಕ್ಟ್ಲಿ. ಕಲ್ಸರಿಗೂ ದುರಹಂಕಾರ ಇರಬಾರ್ದು ಗುರುಗಳೇ, ಕಲಿಯರಿಗೂ ದುರಹಂಕಾರ ಇರಬಾರ್ದು. ಇವೆರಡು ದುರಹಂಕಾರನ ದೂರ ಇಟ್ರೆ ಸಂಗೀತದ ಸರಸ್ವತಿ ಸರ್. ಎಷ್ಟು ಸರ್, ಈಗ ಇಷ್ಟೊತ್ತೆಲ್ಲ ನಾನು ವೀಕ್ಷಕರಿಗೆ ತಾವೇನು ಹೇಳ್ಕೊಡ್ತಾ ಇದೆ ಅದ್ರ ಬಗ್ಗೆ ಬಂದೆ. ಈಗ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನಾನು ಬರ್ತೀನಿ ಸರ್. ನಿಮ್ಮ ಭವಿಷ್ಯದ ಯೋಜನೆಗಳೇನು ಸರ್? ಸರ್, ನನ್ನ ಭವಿಷ್ಯದ ಯೋಜನೆ ಈಗ ಇಲ್ಲಿ ದಾವಣಗೆರೆ ಅಂದ್ರೆ ನಾನು ಹೇಳ್ತಿರೋ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ನ ಭವಿಷ್ಯದ ಯೋಜನೆಗಳು. ಎಸ್ ಸರ್, ಕ್ವಶನ್. ನಾನು ಏನಂದ್ರೆ ಸರ್, ಈಗ ಭವಿಷ್ಯದಲ್ಲಿ ನಾನು ಸಮಾಜಕ್ಕೋಸ್ಕರನೇ ಬದುಕಬೇಕು ಅಂತ ಇರೋದು ಸರ್. ನನ್ನ ಜೀವನ ಸಮಾಜಕ್ಕೋಸ್ಕರನೇ ಆಗಿರೋದು, ಸಮಾಜಮುಖಿ ಕೆಲಸ ಮಾಡ್ಬೇಕು. ನನ್ನ ಜೀವನ ಕೂಡ ಸಮಾಜಕ್ಕೋಸ್ಕರನೇ ಅಂತ ಇರೋದು. ಅದ್ರಲ್ಲಿ ನನ್ನ ವೃತ್ತಿ ಸಂಗೀತ, ನನ್ನ ಒಂದು ಪುಣ್ಯ ಅದು ಸಿಕ್ಕಿದೆ. ಸೊ ಅದ್ರ ಮುಖಾಂತರ ನಾನು ಈಗ ಸಿನಿಮಾಗಳು ನಡೀತಾ ಇದೆ ಸರ್. ನನ್ನ ಸಿನಿಮಾಗಳು 2-3 ಸಿನಿಮಾ ವರ್ಕ್ ಮಾಡ್ತಾ ಇದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಹಾಗೆ ನನ್ನ ಒಂದು ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗ್ಗಳು ಇದುವರೆಗೂ ಡ್ರೀಮ್ ಪ್ರಾಜೆಕ್ಟ್ಸ್ ಬಿಟ್ಟಿಲ್ಲ ಸರ್. ಸೊ ಅದನ್ನ 2026 ಎಲ್ಲ ಬಿಡಬೇಕು ಅಂತ ಅನ್ಕೊಂಡಿದೀನಿ. ಸೊ 2026 ಮೇಲೆ ನನ್ನ ಇಂಡಿಪೆಂಡೆಂಟ್ ಸಾಂಗ್ಸ್ ಕೂಡ ಎಲ್ಲ ಬರುತ್ತೆ. ಹಾಗೆ ಯಾವುದೇ ರೀತಿ ಆರ್ಟಿಸ್ಟ್ ಗಳು ಅಥವಾ ಏನಾದ್ರು ಅಚೀವ್ ಮಾಡಬೇಕು ಅಂತ ಇದ್ದರು ಅದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವ್ರಿಗೆ ನಮ್ ಕೈಲಾದಂತ ಒಂದು ಏನ್ ಎಲ್ಲ ನೀವು ಪ್ರೊವೈಡ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಅಂಡ್ ಇನ್ನೊಂದು ಕನ್ಸರ್ಟ್ ಫಾರ್ ಕಾಸ್ ಅಂತ ನಮ್ಮ ಕಾರ್ಯಕ್ರಮ ನಾವು ಅನ್ಕೊಂಡು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನನಗೆ. ಅದು ಕನ್ಸರ್ಟ್ ಫಾರ್ ಕಾಸ್ ಅಂದ್ರೆ ಏನು ಅಂತ? ಸರ್, ನೀವು ಆಗ್ಲೇ ಕೇಳಿದ್ರಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಯಾಕೆ ಹೋಗ್ಬೇಕು, ಮಕ್ಕಳು ಯಾಕೆ ಕಲಿಬೇಕು, ಯಾಕೆ ಶ್ರೀಹರ ಮ್ಯೂಸಿಕಲ್ ವರ್ಡ್ ಬರಬೇಕು ಅಂದ್ರೆ ಸರ್, ಮಕ್ಕಳಿಗೆ ಹಸಿವಿನ ಬೆಲೆ ಗೊತ್ತಾಗಬೇಕು. ಮನೆಗೆ ಹಸಿವಿನ ಬೆಲೆ ತೋರ್ಸಲ್ಲ. ನಾವು ಏನ್ ಮಾಡ್ತಿದ್ವಿ, ಕನ್ಸರ್ಟ್ ಫಾರ್ ಕಾಸ್ ಅನ್ನೋ ಒಂದು ಕಾರ್ಯಕ್ರಮ. ಇದು ಯಾಕೋ ನನಗೆ ವಿನೂತನ ಕಾರ್ಯಕ್ರಮ ಅಂತ ಹೇಳಿ ನನಗೆ ಸೌಂಡ್ ಅನಿಸ್ತಾ ಇದೆ ಸರ್. ಕನ್ಸರ್ಟ್ ಫಾರ್ ಕಾಸ್ ಏನಿದು? ಕನ್ಸರ್ಟ್ ಫಾರ್ ಕಾಸ್ ಸರ್, ಕನ್ಸರ್ಟ್ ಅಂದ್ರೆ ಒಂದು ನೀಡಿ ಪೀಪಲ್ ಸರ್. ಒಬ್ಬ ಬಡ ವಿದ್ಯಾರ್ಥಿನೋ ಅಥವಾ ಬಡತನದಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಒಂದು ಸಂಗೀತ ಕಾರ್ಯಕ್ರಮ ನೀಡ್ತೀವಿ ಸರ್. ಹೊರಗಡೆ ಹೋಗ್ಬಿಟ್ಟು ನಾವು ನಮ್ಮ ಮಕ್ಕಳುಗಳು ಸಂಗೀತ ಕಾರ್ಯಕ್ರಮ ನೀಡ್ತೀವಿ.
ಅಲ್ಲಿ ಅವ್ರು ಇಷ್ಟಪಟ್ಟು ಅದರಿಂದ ಹಾಕಿದಂತ ಹಣನ ಕೊಟ್ಟಂತ ಹಣನ ಅದನ್ನ ಅನಾಥಾಶ್ರಮಗಳಿಗೆ ಅಥವಾ ನೀಡಿ ಪೀಪಲ್ಗಳಿಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ವೀಕ್ಷಕರೇ, ಇದು ನನಗೆ ನಿಜವಾಗ್ಲೂ ನನ್ನ ಪಾಡ್ಕಾಸ್ಟ್ ಅಲ್ಲಿ ಬಹಳ ಉತ್ತಮವಾದ ಅಂಶವನ್ನ ಹೇಳಿ ಕೊಟ್ಟಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಸರ್ ಇದು ಈ ರೀತಿ ಎಲ್ಲ ಸುನಿಲ್ ಮೈರಾ ಅವ್ರು ಮಾಡ್ತಾ ಇದಾರೆ ಅಂತೇಳಿ. ನಾನು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದಾರೆ ಅಂತೇಳಿ ಅಂದ್ಕೊಂಡೆ. ಕಲ್ತಿರೋಂತ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ಬಿಟ್ಟು ಅವ್ರ ಸಂಗೀತವನ್ನು ಉಣಬಡಿಸಿ ಅದರಿಂದ ಕೊಟ್ಟಿರೋ ಹಣನ ನೀವು ಅನಾಥಾಶ್ರಮ ಕೊಡ್ತೀವಿ. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ವಂಡರ್ಫುಲ್ ಕಾರ್ಯಕ್ರಮ ಸರ್. ದಯವಿಟ್ಟು ಇದನ್ನ ಕಂಟಿನ್ಯೂ ಮಾಡಿ. ಸಾಧ್ಯವಾದ್ರೆ ನಾವು ಕೂಡ ಅದ್ರಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಈಗ ಸರ್ ನಾನು ಮತ್ತೊಂದು ನಿಮಗೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತು ನಾವು ಮೀಡಿಯಾ ಆನ್ಲೈನ್ ದುನಿಯಾ ಅಂತೆಲ್ಲ ನಿಮ್ಗೆ ಗೊತ್ತಿದೆ ಸರ್. ಎಷ್ಟೋ ಕ್ಲಾಸಸ್ ನಾನು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ವಾಟ್ಸ್ಆಪ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಥವಾ ಇದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೆಲ್ಲ ಬರ್ತಾ ಇದೆ. ತಮ್ಗೇನಾದ್ರೂ ಆ ತರದ್ ಏನಾದ್ರು ಇದೆಯಾ ಸರ್? ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಮಾಡ್ಬೇಕು ಅನ್ನೋದು ತಮ್ಮದೇನಾದ್ರೂ ಅನಿಸಿಕೆ? ಸರ್ ಆನ್ಲೈನ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಆನ್ಲೈನ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ಪಾಪ, USA ಇಂದ ಆಸ್ಟ್ರೇಲಿಯಾದಿಂದ ಎಲ್ಲ ಕಾಲ್ ಮಾಡ್ತಾರೆ. ನನ್ ಸ್ವಲ್ಪ ಶೆಡ್ಯೂಲ್ ಬಿಸಿ ಇರೋದ್ರಿಂದ ಕೆಲವೊಂದ್ ಟೈಮ್ ಸೆಲೆಕ್ಟೆಡ್ ಅಲ್ಲಿ ಇದ್ ಮಾಡ್ಕೊಂಡು ಮಾಡ್ತೀನಿ. ಆಮೇಲೆ ಅವ್ರ ಇಂಟ್ರೆಸ್ಟ್ ಮೇಲೆ ನೋಡ್ಕೊಂಡು, ಯಾಕಂದ್ರೆ ನನ್ನ ಟೈಮ್ ಅಲ್ಲಿ ಕೊಡ್ತಾ ಇದೀನಿ ಅಂದ್ರೆ ಅವರು ಕೂಡ ಚೆನ್ನಾಗಿ ಕಲಿಬೇಕು. ಸೊ ಇನ್ ಕೇಸ್ ಅಂತ ಇಂಟ್ರೆಸ್ಟೆಡ್ ಇದ್ರೆ ಮಾಡ್ತೀನಿ ಸರ್. ಓಕೆ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ನಾನು ಕೂಡ ಸುನಿಲ್ ಅವರ ಆನ್ಲೈನ್ ಕ್ಲಾಸಸ್ ತಗೊಳಕ್ಕೆ ಉತ್ಸುಕನಾಗಿದ್ದೀನಿ. ಯಾಕಂದ್ರೆ ನನಗೂ ಕೂಡ ಬೇರೆ ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ನಾನು ಕೂಡ ಇಲ್ಲಿ ಬಂದು ಅವ್ರ ಹತ್ರ ಕ್ಲಾಸಸ್ ತಗೊಳಕ್ ಆಗಲ್ಲ. ನಂತರ ಅನೇಕ ವೀಕ್ಷಕರು ಕೂಡ ಇರ್ಬೋದು. ಸುನಿಲ್ ಮೈರಾ ಅವರೇ, ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಹೇಳಿದಿರಿ ತಾವು ಮುಂದೆ ಆನ್ಲೈನ್ ಅಲ್ಲಿ ಮಾಡ್ತೀವಿ, ದಯವಿಟ್ಟು ಮಾಡಿ. ಖಂಡಿತ ಮಾಡ್ತೀವಿ ಸರ್. ಆಮೇಲೆ ಸರ್ ಮತ್ತೆ ವಿಶೇಷವಾಗಿ ನಮ್ಮ ದಾವಣಗೆರೆಗೆ ಬರೋಣ. ದಾವಣಗೆರೆ ಸಂಗೀತ ಪ್ರೇಮಿಗಳಿಗೆ ನಿಮ್ಮ ಸಂದೇಶ ಏನು ಸರ್? ದಾವಣಗೆರೆ ಸಂಗೀತ ಪ್ರೇಮಿಗಳಿಗೆ ಇಲ್ಲಿ ಯಾರೆಲ್ಲ ಮ್ಯೂಸಿಷಿಯನ್ಸ್ ಗಳು ಇದಾರಲ್ಲ ಸರ್, ಸೊ ನೀವು ಸಂಗೀತ ಪ್ರೇಮಿಗಳಾದ್ರೆ ಆ ಮ್ಯೂಸಿಷಿಯನ್ಸ್ ಗಳಿಗೆ ಸಪೋರ್ಟ್ ಮಾಡಿ, ಒಂದು ಕ್ಲಾಪ್ಸ್ ಹಾಕಿ ಚೆನ್ನಾಗಿ ಆಡಿದೀರಾ ಅಂತ ಹೇಳಿ ಸಾಕು ಸರ್. ಅಷ್ಟೇ, ಅದೇ ಒಂದು ಊಟ ನಮಗೆ. ಈಗ ನಿಮ್ಮ ಅನಿಸಿಕೆ ಪ್ರಕಾರ ಏನಪ್ಪಾ ಅಂದ್ರೆ, ಈ ನಮ್ಮ ಪಾಡ್ಕಾಸ್ಟ್ ಯಾರೆಲ್ಲ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರಿ. ಮತ್ತೆ ಸರ್, ಈಗ ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ, ನಾವು ಬರೇ ಮಾತುಕತೆ ಆಯ್ತು. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಪ್ರತಿಭೆನೂ ಅನಾವರಣ ಮಾಡಿಸ್ಬೇಕು. ತಾವು ಗಿಟಾರ್ ಬಗ್ಗೆ ಸ್ಪೆಷಲಿಸ್ಟ್, ದಾವಣಗೆರೆಯಲ್ಲಿ ಬಹಳ ಮಕ್ಕಳಿಗೆ ಕಲ್ಸಿದಿರಿ. ಏನಾದ್ರೂ ನಮ್ಮ ವೀಕ್ಷಕರಿಗೆ ತಮ್ಮ ಗಿಟಾರ್ ಇಂದ ಏನಾದ್ರು ತೋರಿಸ್ತೀರಾ ಝಲಕ್ಗಳು? ಖಂಡಿತ ಸರ್, ಖಂಡಿತ ದಯವಿಟ್ಟು ವೀಕ್ಷಕರಿಗೋಸ್ಕರ ಗಿಟಾರ್ ಅಲ್ಲಿ ಹಿಂದಿ ಅದು ಇದು ಎಲ್ಲ ನೋಡಿಸ್ತೀರಿ. ನಾನು ಅಪ್ಪಟ ಕನ್ನಡಾಭಿಮಾನಿ. ಈ ಕನ್ನಡದಲ್ಲಿ ಯಾವ ನಿಮ್ ಗಿಟಾರ್ ಅಲ್ಲಿ ಯಾವ ನಿಮ್ಗೆ ಹೆಚ್ಚು ಕನ್ನಡದಲ್ಲಿ ಹಾಡ್ಬೇಕನ್ನೋದು, ಗಿಟಾರ್ ನುಡಿಸ್ಬೇಕನ್ನೋ ಹಾಡು ಯಾವ್ದು ಸರ್? ನನಗೆ ಕನ್ನಡದಲ್ಲಿ ತುಂಬಾ ಇಷ್ಟ ಆದ ಸಾಂಗ್ ಅನಿಸ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ನೀನೇ ನನ್ನವಳೆಂದು. ಅದು ತುಂಬಾ ಇಷ್ಟವಾದ ಸಾಂಗ್. ಒಂದ್ 2 ಲೈನ್ ಹಾಕಿ ಸರ್. ಅನಿಸುತ್ತಿದೆ ಯಾಕೋ ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ಹಾಗೆ ಸುಮ್ಮನೆ ಅನಿಸುತ್ತಿದೆ. ಸೂಪರ್ ಸೂಪರ್ ಸೂಪರ್. ವೀಕ್ಷಕರೇ, ಇದು ಜಸ್ಟ್ ಝಲಕ್ ಅಷ್ಟೇ. ಸುನಿಲ್ ಮೈರಾ ಇದು ಅವ್ರ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅವ್ರನ್ನ ಹಾಡ್ಕಂತ ಮಾತಾಡ್ಸ್ಕೊಂತ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಯಾವ್ಯಾವ ಹಾಡುಗಳನ್ನೆಲ್ಲ ಮಾಡ್ತಾರೆ ಅಂತೇಳಿ. ಸರ್, ಈಗ ತಾವು ವಿಶೇಷವಾಗಿ ಲಿರಿಕ್ಸ್ ಬರೀತೀರಿ, ನನಗೆ ಗೊತ್ತಿರೋ ಹಾಗೆ ಹಾಡ್ತೀರಿ, ಗಿಟಾರ್ ನುಡಿಸ್ತೀರಿ. ತಾವು ಮಾಡಿರುವಂತ ಈಗೇನು ಮೂವೀಸ್ ಅದೆಲ್ಲ ಬೇಡ, ಬಂದಿದೆ ತಮಗೆ ಇಷ್ಟವಾಗಿರೋ ತಾವು ಮಾಡಿರುವಂತ ಹಾಡು ಯಾವ್ದಾದ್ರು ಇದ್ರೆ ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ 1-2 ಲೈನ್ ಸರ್. ಗಿಟಾರ್ ಸಾಂಗ್ ಇದೆ ಸರ್, ಯಾವ್ದು ಹಾಡ್ಬೇಕು? ಯಾವ್ದಾದ್ರು ತಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ. ಗಿಟಾರ್ ಬಿಡಬೇಡಿ ಸರ್, ಗಿಟಾರ್ ಹಿಡ್ಕೊಳ್ಳಿ. ಒಂದು ಹೇಳ್ತೀನಿ. ಪ್ರೀತಿಸಲಾರದೆ ಹೇಗಿರಲಿ ಪ್ರೇಯಸಿ, ನಿನ್ನದೇ ನೆನಪಿನ ಗುಂಗಿನಲ್ಲಿ ನನ್ನದೇ ಮುಂಬರು, ಎದೆಯ ಒಳಗೆ ಇಳಿದಿರೋ ಪ್ರೀತಿ ಜೀವ ತಾಳಿದೆ, ಎಲ್ಲದಕ್ಕೂ
ಕಾರಣ ಹುಡುಗಿ ನೀನೆ ಎಂದಿದೆ ಪ್ರೀತಿಸಲಾರದೆ ಇರಲಿ ಪ್ರೀತಿಸಿ ನಿನ್ನದೆ ನೆನಪಿನ ಗುಂಗಿನಲ್ಲಿ ನನ್ನದೇ ಸರ್ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು. ಯಾಕಂದ್ರೆ ಸ್ನೇಹಿತರೆ, ನನ್ನ ಸುನಿಲ್ ಅವರ ಬಾಂಧವ್ಯ ಸುಮಾರು 8 ವರ್ಷಗಳಿಂದ ಇದೆ. ನಾನು ಅವರಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಂದೆ. ನಾನು ಗಿಟಾರ್ ಕಲಿಬೇಕಂದ್ರೆ ತುಂಬಾ ಆಸಕ್ತಿ ಇತ್ತು, ಆದ್ರೆ ಕಲಿಯಕ್ ಆಗ್ಲಿಲ್ಲ. ಕಾರಣ ನನ್ನ ಒಂದು ಒತ್ತಡದ ಕೆಲಸದಲ್ಲಿ. ನಾವು ಕೆಲವು ಬರೆಯೋದನ್ನ ಅವರಿಂದನೂ ಕಲ್ತಿದ್ದು, ಬರೆದಿದ್ದನ್ನ ಅವರೇ ಸಂಗೀತ ಮಾಡಿದರೆ. ಆ ಒಂದು ಹಾಡು ನಿಮ್ಗಾಗಿ. ಚಿಟಪಟ ಮಳೆಯಲ್ಲಿ ಮೀರ ಮೀರ ಮಿಂಚುತ್ತಿನ ಸುಳುವೆ ಮೀನಾಕ್ಷಿ ನಿನ್ನ ಕಂಗಳೆ ಕಮಲಾಕ್ಷಿ ನೀನು ಸುಳುವೆ ಮೀನಾಕ್ಷಿ ನಿನ್ನ ಕಂಗಳೆ ಕಮಲಾಕ್ಷಿ ಯಾರೆ ನೀನು ಹೇಳು ನೀನು ಪ್ರತ್ಯಗನೇ ಮಾನವ ನೀನು ನನ್ನೇ ಮಾನವ ಪ್ರತ್ಯಗನೇ ಮಾನವ ನೀನು ನನ್ನೇ. ಸೂಪರ್ ಸೂಪರ್ ಸೂಪರ್. ಅದ್ಭುತ ಎಕ್ಸ್ಪೀರಿಯನ್ಸ್ ಈ ಶೂಟ್. ಈಗ ಸರ್, ನನ್ನದೇನಪ್ಪಾ ಅಂದ್ರೆ ಪ್ರಶ್ನೆ, ನಿಮ್ಮ ಯೋಜನೆಗಳು ಏನು ಅಂತೇಳಿ ನೀವು ಬಹಳ ಹೇಳಲಿಲ್ಲ ನನಗೆ. ಸರ್, ನೀವು ಈಗ ಕೆಲವು ಕಾಲೇಜುಗಳಿಗೆ ಟೀಚಿಂಗ್ ಮಾಡಕ್ ಕೂಡ ಹೋಗ್ತಾ ಇದೀರಿ ಅಂತ ಹೇಳಿ ಕೇಳ್ಪಟ್ಟೆ. ಇಲ್ಲ ಸರ್, ನನ್ನ ಏನಪ್ಪಾ ಅಂದ್ರೆ, ನಿಮ್ಗೆ ಸಮಯ ಯಾವ ರೀತಿ ಮೀಸಲಿಟ್ಕೊಳ್ತೀರಿ ಅಂತ ನನ್ನ ಪ್ರಶ್ನೆ. ಸಮಯ ಅಂದ್ರೆ ಈಗ ನಾನು ಮಾರ್ನಿಂಗ್ ಎಲ್ಲ ಸರ್ 10 to 4 ತನ ಸ್ಟುಡಿಯೋ ವರ್ಕ್, ಮ್ಯೂಸಿಕ್ ವರ್ಕ್ ಮಾಡ್ಕೋತೀನಿ. ಓಕೆ. ಮ್ಯೂಸಿಕ್ ಎಲ್ಲ ಸಿನಿಮಾ ಪ್ರೊಡಕ್ಷನ್ ವರ್ಕ್ ಮಾಡ್ಕೋತೀನಿ. ಆಫ್ಟರ್ 5:30 ಇಂದ 5 to 9 ಕ್ಲಾಸಸ್. ಸೊ ಓಕೆ, ನೀವು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸರ್, ಈಗ ನಿಮ್ಮ ಮುಂಬರುವ ಮೂವಿಗಳ ಪ್ರೊಡಕ್ಷನ್ ಯಾವ್ಯಾವ ಇದಾವೆ? ಯಾವ ಮೂವಿಗಳಲ್ಲಿ ತಾವು ಮಾಡಿದಿರಿ, ಅಥವಾ ಏನೋ ತಾವು ಮ್ಯೂಸಿಕ್ ಕೊಟ್ಟಿದ್ದೀರಾ, ಆಕ್ಟ್ ಮಾಡಿದಿರಾ, ಏನ್ ನನಗೆ ಗೊತ್ತಿಲ್ಲ. ನಮ್ಮ ವೀಕ್ಷಕರಿಗೋಸ್ಕರ ಯಾವ ರೀತಿ ಮಾಡಿದಿರ ಅಂತ ಹೇಳಿ ಹಂಚ್ಕೋಬಹುದಾ ಸರ್? ತಮಗೆ ಅಭ್ಯಂತರ ಇಲ್ಲ ಅಂದ್ರೆ. ಶೋ ಸರ್, ನಾನು ಒಂದು ಮಾರ್ ಅಂತ ಸಿನಿಮಾ ಮಾಡಿದೆ ಸರ್. ಮಾರ್ ಅಂತ ತೆಲುಗು ಮತ್ತೆ ಅದು ಯಾವ ಭಾಷೆಯಲ್ಲಿ ಸರ್? ತೆಲುಗು ಮತ್ತೆ ಕನ್ನಡ. ತೆಲುಗು ಮತ್ತೆ ಕನ್ನಡದಲ್ಲಿ ಮಾರ್ ಅಂತೇಳಿ ಸಿನಿಮಾ ಮಾಡಿದೆ. ಅದು ಅದಕ್ಕೂ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಈಗ ಸಿನಿಮಾ ಬಂದಿದೆ ಸರ್, ತೆರೆ ಕಂಡಿದೆ? ಸಿನಿಮಾ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ ಸರ್. Album ಶೂಟ್ ಎಲ್ಲ ಈಗ ಪ್ಲಾನ್ ಮಾಡ್ತಾರೆ, ಶೂಟ್ ನಡೀತಾ ಇದೆ. ಈಗ ಆಲ್ಬಮ್ ಸಾಂಗ್ ನಮ್ಮ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಎಸ್, ಅದ್ ಬರ್ತಾ ಇದೆ. ಆಲ್ರೆಡಿ ಒಂದ್ ಸಾಂಗ್ ರಿಲೀಸ್ ಆಗಿದೆ. ಸ್ನೇಹಿತರೆ, ಮಾರ್ ಅಂತ ಮೂವಿಯಲ್ಲಿ ಏನ್ ಸರ್ ಅವರು, ನೀವೇ ಮ್ಯೂಸಿಕ್ ಡೈರೆಕ್ಟರ್? ಸರ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಅವರ ಒಂದು ಮ್ಯೂಸಿಕ್ ಅಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಮಾರ್ ಚಿತ್ರದ ಒಂದು ಹಾಡು ಈಗಾಗಲೇ ಯೂಟ್ಯೂಬ್ ಅಲ್ಲಿ ಬಂದಿದೆ ಅಂತೇಳಿ ನೋಡಿ ತಾವು ಯಾವ ರೀತಿ ಇದೆ ಅಂತೇಳಿ ನನ್ನ ಒಂದು ಪಾಡ್ಕಾಸ್ಟ್ ಅಲ್ಲಿ ಆ ಮಾರದ ಸರ್ ಯಾವ ರೀತಿ ಮ್ಯೂಸಿಕ್ ಮಾಡಿದಾರೆ ಅಂತೇಳಿ ಹಂಚ್ಕೊಳ್ಳಿ. ಓಕೆ ಸರ್, ಈಗ ತಮ್ಮ ಮುಂದಿನ ಯೋಜನೆಗಳೇನು ಅಂತೇಳಿ ತಾವು ಕೂಲಂಕುಷವಾಗಿ ಹೇಳಿದ್ರಿ ಸರ್. ಆದ್ರೂ ಕೂಡ ತಾವು ಆಲ್ಬಮ್ ಸಾಂಗ್ ಮಾಡ್ತೀನಿ ಆ ತರ ಹೇಳಿದ್ರಿ. ನಾನು ಅನೇಕ ಸಾಂಗ್ಗಳನ್ನ ನೋಡಿದೀನಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಾಂಗ್ಗಳು ಈಗ ಬರ್ತಾ ಇಲ್ಲ. ಯಾಕೆ ಸರ್? ಅದೇ ಸರ್, ನಾನು ಇಂಡಿಪೆಂಡೆಂಟ್ ಆಗಿ ಸಾಂಗ್ ನಂದೇ ಆದ ಒಂದು ಡ್ರೀಮ್ ಪ್ರಾಜೆಕ್ಟ್ಸ್ ಅಂತ ಕೆಲವೊಂದು ಇಟ್ಟಿದ್ದೀನಿ ಸರ್. ಸುಮಾರು ಒಂದು 8-10 ವರ್ಷ ಆಯ್ತು. ಸೊ ಲಾಸ್ಟ್ ಹರಹರ ಮಾದೇವ ಅಂತ ನಾನು ಈ ಶ್ರೀಹರ ಮ್ಯೂಸಿಕಲ್ ವರ್ಡ್ಗೆ ಡೆಡಿಕೇಟೆಡ್ ಆಗಿ ಮಾಡಿದೆ, ನಾನು ನಮ್ಮ ಸ್ನೇಹಿತರು ಸೇರಿ. ಸೊ ಇವಾಗ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಕೆಲವು ಇದೆ. ಸುಮಾರು ಜನ ಕೇಳ್ತಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಬಟ್ ಟೈಮ್ ಅನ್ನೋದು ಯಾಕೋ ಕೂಡ ಬರ್ತಾ ಇಲ್ಲ. ಖಂಡಿತ 2026 ಅದ್ ಏನಾರೇ ಆಗ್ಲಿ, ನಮ್ಮ ಪ್ರೀತಿ ಪಾತ್ರರಿಗೋಸ್ಕರನಾದ್ರೂ ಈ ಸಲ ಸಾಂಗ್ಸ್ ರಿಲೀಸ್ ಮಾಡೋಣ ಅಂತ ಏನ್ ಸರ್. ಅದೇನಾರ ಆಗ್ಲಿ, ಆಲ್ರೆಡಿ ಈಗ ಶೂಟ್ ಕೂಡ ಆಗಿದೆ ಒಂದೆರಡು. ನಾವು ಎಕ್ಸ್ಪೆಕ್ಟ್ ಯಾವಾಗ ಮಾಡ್ಬೋದು ಸರ್? ಯಾವ ತಿಂಗಳ ಒಳಗಡೆ ತಮ್ಮ ಸಾಂಗ್ಗಳು ಬರಬಹುದು ಸರ್? ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗೆ ನಂದು 2-3 ಸಾಂಗ್ ನಾನು ರಿಲೀಸ್. ಆಕ್ಚುಲಿ ನಮ್ಮ ಭಾರತೀಯರಿಗೆ ಹೊಸ ವರ್ಷ ಅಂದ್ರೆ ಏಪ್ರಿಲ್ ಸರ್. ನಾವು ಕ್ಯಾಲೆಂಡರ್ ಇಯರ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. ನ್ಯೂ ಇಯರ್ ನ ಅಂದ್ರೆ ಜನವರಿ 31 ಮುಗಿದ ನಂತರ, ಅಲ್ಲ ಸಾರಿ, ಡಿಸೆಂಬರ್ 31 ಮುಗಿದ ನಂತರ. ಸೊ ನಮ್ಮ ಹೊಸ ವರ್ಷ, ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಅಂತಂದ್ರೆ ನಮಗೆ ಏಪ್ರಿಲ್ ಮಾಹೆ, ಅವಾಗ ನಮ್ಮ ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬದಲ್ಲಿ ರಿಲೀಸ್ ಮಾಡ್ತಾ ಇದ್ರಿ. ನನ್ಗೂ ಐಡಿಯಾ ಇರ್ಲಿಲ್ಲ ನೋಡಿ 2026 ಅಂದ್ರೆ. ಬೇವು ಬೆಲ್ಲದಲ್ಲಿ ಆ ಒಂದು ಬೇವು ಆಗುತ್ತೋ ಬೆಲ್ಲ ಆಗುತ್ತೋ ಅವತ್ ನೋಡ, ಬೆಲ್ಲ ಆಗ್ಲಿ ಅಂತೇಳಿ. ಹೌದು, ನನಗೂ ಈಗ್ಲೇ ಅದು ಉಳಿದಿದ್ದು. ನಾನು ಹೊಸ ವರ್ಷಕ್ಕೆ ಬಿಡ್ಬೇಕು ಅಂತ. ನಮ್ಮ ಹೊಸ ವರ್ಷ ಆಕ್ಚುಲಿ ಯುಗಾದಿ, ಭಾರತೀಯರಿಗೆ ಹೊಸ ವರ್ಷ ಯುಗಾದಿ ಸರ್. ಸೊ ಮೋಸ್ಟ್ಲಿ ಭಗವಂತನ ಆಜ್ಞೆ ಅವಾಗ್ಲೇ ಇರ್ಬೋದು. ಅಷ್ಟೊಳಗೆ ಬರುತ್ತೆ ಸರ್.
ಮಾಡಿ ಸರ್. ಹ್ಮ್. ಮತ್ತೆ ಇದಲ್ದಲೆ ಈಗ ಮಾರ್ ಅಂತ ಒಂದು ಮೂವಿ ಆಯ್ತು, ಅದಲ್ದೆ ಮತ್ತೇನಾದ್ರೂ ತಾವು ಈಗ ಸಂಗೀತ ಮಾಡ್ತಾ ಇದೀರಾ? ದುರ್ಗಿ ಅಂತ ಒಂದು ಸಿನಿಮಾ ಆಲ್ರೆಡಿ ಫೈನಲ್ ಯಾರು ಸರ್ ಅದಕ್ಕೆ production ಆಗ್ತಾ ಇದೆ ಸರ್. ಹೌಸ್ ಪ್ರೊಡಕ್ಷನ್ ರುದ್ರನಗೌಡ ಅಂತ ಅವ್ರು ಮಾಡ್ತಾ ಇದ್ದಾರೆ. ಹೀರೋ ಹೀರೋ ಬಂದ್ಬಿಟ್ಟು ದುರ್ಗೇಶ್ ಅಂತ ಮಾಡ್ತಾ ಇದ್ದಾರೆ. ದುರ್ಗೇಶ್. ಎಲ್ಲ ನೀನಾಸಮ್ ಅವ್ರ ಆಕ್ಟರ್ ನೀನಾಸಂ ತರಬೇತಿ ಹೊಂದಿರುವಂತವ್ರು ಮಾಡ್ತಾ ಎಲ್ಲ ಇದ್ದಾರೆ. ಇಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ನಡೀತಿರೋದು ಸರ್. ನಮ್ಮಲ್ಲೇ ನಡೀತಾ ಇದೆ. ಮ್ಯೂಸಿಕ್ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಎಲ್ಲ ಇಲ್ಲೇ ಸೊ ಅದು ಟೆಂಟೇಟಿವ್ಲಿ ಬರುವಂತದ್ದು ಇನ್ನು ಈ ವರ್ಷದಲ್ಲಿ ಈ ವರ್ಷ ಬರುತ್ತೆ ಸರ್, ಬರುತ್ತೆ. ಅದರಲ್ಲೂ ಮ್ಯೂಸಿಕ್ ತಮ್ದೇನಾ ಸರ್? ಅದರಲ್ಲೂ ನಂದೇ ಮ್ಯೂಸಿಕ್ ಸರ್. ಯಾಕಂದ್ರೆ ನಾನು ಯಾಕೆ ಇವ್ರನ್ನ ಪದೇ ಪದೇ ತಮ್ದೆ ಅಂತ ಕೇಳ್ತೀನಿ, ಬರೀ ಮ್ಯೂಸಿಕ್ ಅಷ್ಟೇ ಮಾಡಿದಾರೋ ಅಥವಾ ಇವ್ರು ಯಾವ್ದಾದ್ರು ಪಾತ್ರಗಳು ಮಾಡಿದಾರೆ? ಯಾಕಂದ್ರೆ ಸಕಲ ಕಲಾ ವಲ್ಲಭ ಅಂದ್ರೆ ನಮ್ಮ ಸುನೀಲ್ ಅವರು, ತಮಗ್ ಗೊತ್ತಿರೋ ಹಂಗೆ ಕೆಲವು ನಾನು ಈ ಪಾಡ್ಕಾಸ್ಟ್ ಅಲ್ಲಿ ತಿಳಿಸಿದೀನಿ. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಇವರು ಮ್ಯೂಸಿಷಿಯನ್ ಜೊತೆಗೆ ಇವ್ರು ಲಿರಿಸಿಸ್ಟ್ ಕೂಡ ಹೌದು, ಹಾಗೆ ಆಕ್ಟರ್ ಕೂಡ. ಅನೇಕ ಇದ್ರಲ್ಲೂ ಕೂಡ ಅವ್ರು ಆಕ್ಟ್ ಮಾಡಿದ್ದಾರೆ. ನಾನು ಸಾಕಷ್ಟು ಬಾರಿ ಇವ್ರಿಗೆ ಹೇಳ್ತಾ ಇದ್ದೆ, ಯಾವ್ದಾನ ಒಂದು ರಿಯಾಲಿಟಿ ಶೋಗೆ ಹೋಗು, ಗುರ್ತಿಸ್ಕೊತೀಯಾ? ಯಾಕಂದ್ರೆ ರಿಯಾಲಿಟಿ ಶೋ ಅಲ್ಲಿ ಹೋಗಿರೋ ನಿಮ್ಗಿಂತ ಟ್ಯಾಲೆಂಟ್ ಇರಬಹುದು ಅಥವಾ ಇಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ ಸರ್. ತಮಗೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಭಗವಂತ ಆ ಸರಸ್ವತಿ ಒಲ್ದಿದ್ದಾಳೆ. ನಾನೇನ್ ಹೇಳ್ತೀನಿ ಅಂದ್ರೆ, ಈ ಒಂದು ಸ್ಮಾಲ್ ಕಾನ್ಸ್ಟೆಂಟ್ ಅಲ್ಲಿ ಇರೋಕ್ಕಿಂತ ಸ್ವಲ್ಪ ಒಂದು ದೊಡ್ಡ ಮಟ್ಟದಲ್ಲಿ ನೀವು ಪ್ರೊಜೆಕ್ಟ್ ಆಗ್ಬೇಕಂದ್ರೆ ತಾವ್ ಯಾವ್ದಾದ್ರು ಒಂದು ದಯವಿಟ್ಟು ಒಂದು ರಿಯಾಲಿಟಿ ಶೋಗು, ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಒಂದು ಹೋಗಿ. ಯಾಕೆ ನೋಡಿ, ನಾವು ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅಲ್ಲಿ ಯಾರೋ ಎಲ್ಲೋ ಇದ್ರು, ಹೌದು ಸರ್. ರಕ್ಷಿತಾ ಅಂತ ಬಿಗ್ ಬಾಸ್ ರನ್ನರ್ ಅಪ್ ಹೌದು. ಇವತ್ತು ಗುರುತಿಸ್ಕೊಂಡ್ರು. ಹೌದು. ಸೊ ಹಾಗೆ ನೀವು ತುಂಬಾ ನಾಲೆಡ್ಜ್ ಇದ್ದೀರಿ, ತಾವು ಕೂಡ ಬರ್ಬೇಕನ್ನೋದು ನನ್ನ ಮನದಾಳದ ಮಾತು. ಖಂಡಿತ ಸರ್. ದಯವಿಟ್ಟು ಮುಂದಿನ ದಿನದಲ್ಲಿ ನಿಮ್ಗೋಸ್ಕರ ನಾನು ಎಲ್ಲ ಟ್ರೈ Big Boss ಮಾಡ್ತೀನಿ ಸರ್. ಇದಕ್ಕೆ ಟ್ರೈ ಮಾಡಿ, ಸರಿಗಮಪಾಗಿ ಟ್ರೈ ಮಾಡಿ, ಖಂಡಿತ ಸಂಗೀತ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಹೋಗಿ. ಖಂಡಿತ. ಹಾಗೆ ತಮ್ದೇನಾದ್ರೂ ಡ್ರೀಮ್ ಇದೆಯಾ ಸರ್? ಆ ತರ ಸಂಗೀತ ಕಾರ್ಯಕ್ರಮ ನಾನೇ ಹೋಸ್ಟ್ ಮಾಡ್ತೀನಿ ಇಲ್ಲಿ, ಆ ತರ ಏನಾದ್ರು ಸಣ್ಣ ಮಟ್ಟದಲ್ಲಿ? ಅಂದ್ರೆ ನಾನು ಹೇಳ್ತಿರೋದು ಆನ್ಲೈನ್ ಸಂಗೀತ ಕಾರ್ಯಕ್ರಮದ ಬಗ್ಗೆ. ಅದೇ ಸರ್, ಈಗ ನನ್ನ ಡ್ರೀಮ್ ಇರೋದಷ್ಟು ಸರ್, ಈಗ ಯಾವುದಕ್ಕೂ ಒಂದಕ್ಕೆ ರಿಯಾಲಿಟಿ ಶೋಗೆ ಡಿಪೆಂಡ್ ಆಗಿ ಕಲಿಬೇಡಿ, ಅದನ್ನ ಜೀವನ ತುಂಬಾ ಅಳವಡಿಸ್ಕೊಂಡು ಕಲೀರಿ. ಈಗ ಒಂದು ಸರಿಗಮಪ ಅದು ಮಾಡ್ಲಿಕ್ಕೆ ಒಂದು ಜಾಗ, ಹೋಸ್ಟ್ ಅದೆಲ್ಲ ಇರುತ್ತೆ. ಅದು ಒಂದು ಬಿಗ್ ಸ್ಟುಡಿಯೋದಲ್ಲಿ ಮಾಡ್ತಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಆನ್ಲೈನ್ ಅಲ್ಲಿ ಯಾಕೆ ತಾವು ಮಾಡಬಾರ್ದು? ಪ್ರತಿಭೆಗಳನ್ನ ಎಕ್ಕಿ ತೆಗಿಬಹುದಲ್ಲ? ನಾವು ಆನ್ಲೈನ್ ಯು ರಿಸ್ಟ್ರಿಕ್ಟ್ ಪರ್ಟೈನಿಂಗ್ ಟು ದ ದಾವಣಗೆರೆ ಡಿಸ್ಟಿಕ್ ಓನ್ಲಿ. ಅಟ್ಲೀಸ್ಟ್ ಒಂದು 15 ಜನ 20 ಜನ ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಆನ್ಲೈನ್ ಅಲ್ಲಿ ಹಾಡಿದ್ರೆ, ಅಲ್ಲೇ ಯೂಟ್ಯೂಬ್ ಅಥವಾ ಇದ್ರ ಮುಖಾಂತರ ಫೇಸ್ಬುಕ್ ಅದು ಮತ್ತೊಂದರಲ್ಲಿ ಮಾಡಿದ್ರೆ, ಅದರಿಂದನೂ ಕೂಡ ಸಂಗೀತವನ್ನ ನೀವು ತೆಗಿಬಹುದಲ್ಲ? ಐಡಿಯಾ ಇದೆಯಾ? ಆತರ ಒಂದು 2-3 ಇಯರ್ಸ್ ಹಿಂದೆ ಮಾಡಿದ್ವಿ ಸರ್, ಬಿಫೋರ್ ಮಾಡಿದ್ರಾ? ಬಟ್ ಇವಾಗ ಒಂದ್ ಸ್ವಲ್ಪ ಪ್ಲಾನ್ ಇದೆ, ಒಂದು 5 ಆಲ್ಬಮ್ ಸಾಂಗ್ ನಾನು ಮಾಡ್ಬೇಕು ಪ್ಲಾನ್ ಇದೆ ಸರ್. ಓಕೆ. ಅದು ಇಲ್ಲೇ ಸ್ಟೂಡೆಂಟ್ಸ್ ಅಂಡ್ ಮತ್ತೆ ಇಲ್ಲೇ ದಾವಣಗೆರೆ ಇರುತ್ತೆ ಕಲಾವಿದರಿಗೋಸ್ಕರ. ಅದನ್ನ ಕೂಡ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಆಡಿಷನ್ ಮಾಡ್ಬೇಕು ಸರ್. ಮಾಡ್ಬೇಕು ಸರ್. ಕೊನೆಯದಾಗಿ ನಾನು ಮೊದ್ಲೇ ಕೇಳಬೇಕಾಗಿತ್ತು, ಕೇಳಿದ್ದೆ, ಆದ್ರೂ ಕೂಡ ಕೊನೆಯದಾಗಿ ಕೇಳ್ತೀನಿ. ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯವ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ವೃತ್ತಿಯಲ್ಲಿ ಏನಾಗಿದ್ರು, ಈ ರೀತಿ ಒಂದು ಸಂಸ್ಕಾರ ಕೊಡುವಂತ ಮಗನ್ನ ಎತ್ಕೊಟ್ಟಿದ್ದಾರೆ ಈ ನಾಡಿಗೆ. ಹಾಗಾಗಿ ಅವ್ರ ಬಗ್ಗೆನೂ ಕೂಡ ನಾನು ಸ್ಟಾರ್ಟಿಂಗ್ ಕೇಳ್ಬೇಕಾಯ್ತು, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಹೇಳಿ ಸರ್. ಸರ್, ನಮ್ ತಂದೆ ಬಂದ್ಬಿಟ್ಟು ಟೀಚರ್ ಸರ್, ನಮ್ಮ ತಾಯಿ ಬಂದ್ಬಿಟ್ಟು ಹೌಸ್ ವೈಫ್. ಇವಾಗ ಅಲ್ಲಿ ಊರಲ್ಲಿ ತೋಟ ಗದ್ದೆ ಎಲ್ಲ ನೋಡ್ಕೊಂಡಿದ್ದಾರೆ. ಸೊ ನಾವು ಸ್ವಲ್ಪ ಮೊದ್ಲಿಂದನೇ ಕನೆಕ್ಷನ್ ಹೇಗೆ ಅಂದ್ರೆ, ನಾನು ಹೊರಗಡೆ ಬಂದಾಗಿಂದ ಅವ್ರನ್ನ ತುಂಬಾ ಆತ್ಮೀಯವಾಗಿ ಅಥವಾ ತುಂಬಾ ಅವ್ರ ಜೊತೆ ಕಳೆದಿರೋ ಟೈಮ್ ಸ್ಪೆಂಡ್ ಮಾಡಿರೋ ತುಂಬಾ ಕಡಿಮೆ. ಸೊ ಏನಾದ್ರೂ ಮಾಡ್ಬೇಕು, ಅವ್ರು ಮಾಡ್ಬಿಟ್ಟು ನೋಡಮ್ಮ ನಿಮ್ ಮಗ ಹಿಂಗ್ ಮಾಡಿದಾನೆ ಅಂತ ಜಗತ್ತು ಹೇಳ್ಬೇಕು, ಅಲ್ಲಿ ತನಕ ಹೊಡೆದಾಡ್ತೀನಿ ಸರ್. ಯಾಕಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ನ ಅವ್ರು ಏನ್ ಇಷ್ಟ ಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ತಾವಿದ್ದಂಗ್ಲೇ ತಮ್ಮ ಮಗನ ಏಳಿಗೆನ ಇಷ್ಟ ಪಡುವಂತದ್ದು ಪ್ರತಿಯೊಬ್ಬ ಪೇರೆಂಟ್ಸ್. ಅದ್ರಲ್ಲೂ ನಾನು ನೋಡಿ, ನಿಮ್ ತಂದೆಯವರಾಗ್ಲಿ ತಾಯಿ ಆಗಿರ್ಲಿ, ವಿಶೇಷವಾಗಿ ನಾನು ಕೆಲವು ಪ್ರೋಗ್ರಾಮ್ ಬಂದಾಗ ನಿಮ್ ಜೊತೆ ಬಂದಾಗ ನೋಡಿದೀನಿ. ಈಗ ಮನೆ ಪರಿಸ್ಥಿತಿ ಎಲ್ರು ಕೂಡ ನಾವೇನು ಶ್ರೀಮಂತರಾಗಿರಲ್ಲ. ಯಾಕಂದ್ರೆ ನಾನು ಮೊದ್ಲೇ ಪಾಡ್ಕಾಸ್ಟ್ ಅಲ್ಲಿ ಹೇಳಿದೆ, ನಾನು ತುಂಬಾ ರಿಚ್ ಪೀಪಲ್ ನ ಸಾಕಷ್ಟು ಇರೋರ್ನ ನಾನು ಪಾಡ್ಕಾಸ್ಟ್ ಮಾಡಕ್ ಹೋಗಲ್ಲ. ಯಾರು ಗ್ರೌಂಡ್ ಲೆವೆಲ್ ಇಂದ ಮೇಲೆ ಬಂದಿರೋರನ್ನ ನಾನು ಮಾಡ್ತೀನಿ. ಹಾಗೆ ಸಮಾಜಮುಖಿ ಕೆಲಸಗಳು ಯಾರು ಮಾಡ್ತಾ ಇದ್ರು, ಅವ್ರು ಹೇಳಿದ್ರು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹಾಗಾಗಿ ನಾನು ಕೇಳಿದೆ ಸರ್, ನಮ್ಮ ವಾಹಿನಿಯ ಮೂಲಕ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳಿ ತಿಳಿಸಿ ಸರ್. ಖಂಡಿತ ಸರ್, ನಾವು ಪುಣ್ಯ ಮಾಡಿದೀವಿ ಅಂತ ತಂದೆ ತಾಯಿಗಳನ್ನ ಪಡೆಯೋದಕ್ಕೆ. ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ, ಇನ್ನು ಅವ್ರ ಋಣ ತುಂಬಾ ತೀರ್ಸದಿದೆ. ಸಾಧ್ಯನೇ ಇಲ್ಲ. ತಂದೆ ತಾಯಿಗಳ ಋಣವನ್ನು ತೀರಿಸಲಿಕ್ಕೆ ಯಾವ ಮಗನ ಕೈಲೂ ಸಾಧ್ಯ ಇಲ್ಲ. ಅವ್ರ ಜನ್ಮ ಕೊಟ್ಟಿದ್ದನ್ನ ಅದೇ ದೊಡ್ಡ ಋಣದಲ್ಲಿ. ಹೌದು, ಎಲ್ಲೋ ನಾನು ಇನ್ನೂ ಏನೋ ಮಾಡ್ಬೇಕು, ಆಗ್ತಾ ಇಲ್ಲ ಅಂತ ಸಂತೋಷ ಪಡಿಸಬಹುದೇ ವಿನಃ ಋಣ ತೀರಿಸುವಂತದ್ದು ಸಾಧ್ಯ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೀನಿ. ಅಲ್ಲ, ಅದು ಸತ್ಯವಾದ ಮಾತು ಸರ್. ಬಟ್ ನನಗೆಲ್ಲೋ ಅನಿಸ್ತಾ ಇರುತ್ತೆ,
ಏನಾದ್ರೂ ಇನ್ನೂ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಅಂತ. ಸೊ ಅಂದ್ರೆ ಅವ್ರು ಸಂತೋಷವಾಗಿ ಇಡೋದು ನನ್ನ ಕೆಲಸ ಸರ್. ಅವ್ರು ಏನಾದ್ರಲ್ಲಿ ಸಂತೋಷ ಇರ್ತಾರೋ ಆ ಸಂತೋಷ ನಾನು ಖಂಡಿತ ಕೊಟ್ಟಿದ್ದೀನಿ. ದೇವರು ನಿಮಗೆ ಒಳ್ಳೇದಾಗ್ಲಿ ಸುನಿಲ್. ಸಾಕಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಂಡಿದ್ದೀರಿ. ಬಹಳಷ್ಟು ವಿಷಯಗಳು ತಾವು ಹೇಳ್ಕೊಂಡ್ರೆ, ಮನದಾಳದ ಮಾತುಗಳು. ಯಾವ್ದು ಇಲ್ಲಿ ಫಿಲ್ಟರ್ ಇಲ್ಲ ಅಂತ ಕಾಣುತ್ತೆ ನಿಮ್ ಮನ್ಸಲ್ಲಿ ಇರೋದನ್ನ ನೇರವಾಗಿ ಹೇಳಿದಿರಿ. ಯಾವ ತೀರಿ ಮಕ್ಕಳು ಬರ್ಬೇಕು, ಅವ್ರು ಏನ್ ಬಿಟ್ಟು ಬರ್ಬೇಕು, ದೊಡ್ಡವ್ರು ಬಂದ್ರೆ ಯಾವ ರೀತಿ ಬರ್ಬೇಕು, ಒಳಗ್ ಬಂದಾಗ ಯಾವ ರೀತಿ ಇರ್ಬೇಕು, ಸಂಗೀತ ಅನ್ನೋದು ಯಾವ ರೀತಿ ಅವ್ರ ಮೈಗೂಡಿಸ್ಕೋಬೇಕು ಅನ್ನೋದು ಬಹಳ ವಿಶೇಷವಾಗಿ ವಿಶಾಲವಾಗಿ ಹೇಳಿದ್ರಿ. ನಿಮಗೆ ನನ್ನ ಈ ಡಾಕ್ಟರ್ ವರ್ಲ್ಡ್ ಪಾಡ್ಕಾಸ್ಟ್ ಚಾನೆಲ್ ಪರವಾಗಿ, ನಮ್ಮೆಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಉಮೇಶ್ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತಿನ ನನ್ನ ಅಂಟಲ್ಲ. ಸೊ ಒಂದು 8-9 years ಅವ್ರದ್ದು ನಮ್ದು ಬಾಂಡಿಂಗ್ ಲೈಕ್ ವಿ ಆರ್ ಲೈಕ್ ಬ್ರದರ್. ಥ್ಯಾಂಕ್ ಯು ವೆರಿ ಮಚ್. ಅಂತದಲ್ಲೂ ನಮ್ ಜೊತೆಲಿದ್ದಾರೆ. ಯಾವತ್ತು ಕೂಡ ನನಗೆ ತುಂಬಾ ಪ್ರೀತಿಯಿಂದ ತುಂಬಾ ಗದರ್ಕೊಂಡು ಅಥವಾ ಏನೋ ಬಾರೋ ಅಂತ ಯಾರಾದ್ರೂ ಮಾತಾಡ್ತಾರಂದ್ರೆ ಅವ್ರು ನನ್ನ ಪಾಡ್ಕಾಸ್ಟ್ ಚಾನೆಲ್ಗೆ ಮೊದಲನೇ ಅತಿಥಿಯಾಗಿ ನಾನು, ನನ್ನ ಆತ್ಮೀಯ ಗೆಳೆಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು, ಸುನಿಲ್ ಮೊಯ್ರಾ ಅವ್ರಿಗೆ ನನ್ನ ಮೊದಲನೇ ಅತಿಥಿಯಾಗಿ ಮಾಡ್ಬೇಕನ್ನೋ ಒಂದು ಆಸೆಯಿಂದ ನಾನು ಬಂದೆ. ಇವತ್ತು ಮಾಡಿದೀವಿ. ವೀಕ್ಷಕರೇ, ದಯವಿಟ್ಟು ಈ ಚಾನೆಲ್ ನ ಸಪೋರ್ಟ್ ಮಾಡಿ. ಈಗ ನನ್ನ ಮೇನ್ ಇಂಟೆನ್ಷನ್ ಅದು ನಮ್ಮ ಕೃಷಿ ಪದ್ಧತಿಯಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಸಾಧನೆ ಮಾಡಿದಂತಹ ರೈತರನ್ನ ನಾನು ನಿಮ್ಗೆ ಪರಿಚಯ ಮಾಡ್ಬೇಕನ್ನೋ ನನ್ನ ಒಂದು ಮೊದಲನೇ ಆದ್ಯತೆ ಇದೆ. ಹಾಗೆ ನಾನು ನನ್ನ ಸ್ನೇಹಿತನ ಹತ್ರ, ಯಾಕೆಂದ್ರೆ ಸಂಗೀತ ಅನ್ನೋದು ಎಲ್ಲಾ ಕ್ಷೇತ್ರದಲ್ಲಿ ಇರುತ್ತೆ, ಹಾಗಾಗಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಅಜೆಂಡಾ ಇರೋದೆ ನಮ್ಮ ರೈತಾಪಿ ವರ್ಗದವರ ಜೀವನ ಏನು, ಅವ್ರು ಯಾವ ರೀತಿ ಪ್ರೋಗ್ರೆಸಿವ್ ಆಗಿ ಮಾಡಿದ್ದಾರೆ, ಅದರಿಂದ ಅನೇಕ ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋ ತೋರಿಸ್ಬೇಕಂತ ಹೇಳಿ ನನ್ನ ಚಾನಲ್ ಉದ್ದೇಶ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುನಿಲ್ ಸರ್, ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳೋದಾದ್ರೆ 1-2 ಲೈನಲ್ಲಿ. ಎಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ವೀಕ್ಷಕರು ನಮ್ಮ ವೀಕ್ಷಕರು ಎಲ್ಲರೂ ಒಂದೇ. ಸೊ ದಯಮಾಡಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಂಡ್ ನನ್ನ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು ದಯಮಾಡಿ ಶೇರ್ ಮಾಡಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿ. ನಿಮ್ಮಲ್ಲಿ ಯಾರು ರೈತರು ಅಥವಾ ತುಂಬಾ ಕಷ್ಟಪಟ್ಟು ಮಿಡ್ಲ್ ಕ್ಲಾಸ್ ಇಂದ ಬಂದು ಒಂದು ಸಾಧನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಸರ್ ಸ್ಫೂರ್ತಿ ನೀಡ್ಬಿಟ್ಟು ಅವ್ರೊಂದು ಪಾಡ್ಕಾಸ್ಟ್ ಮಾಡ್ಬಿಟ್ಟು ಆ ಸ್ಫೂರ್ತಿ ನೀಡೋದಕ್ಕೋಸ್ಕರನೇ ಈ ಕಾರ್ಯಕ್ರಮನ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ಫೂರ್ತಿ ಯಾವತ್ತೂ ಅದು ಒಬ್ಬರಿಂದ ಒಬ್ರಿಗೆ ಸ್ಫೂರ್ತಿ ಆಗಿ ಇನ್ನೊಂದ್ ಕಡೆ ಅದು ಪಸರಿಸ್ತಾ ಇರಬೇಕು. ಅವಾಗ ಮಾತ್ರ ಸೊ ಸಾಧನೆ ಶಿಖರಗಳು ಇನ್ನೂ ಎತ್ತರ ಆಗ್ತಾ ಹೋಗ್ತವೆ ಅಂತ ಹೇಳಿದ್ರೆ ದಯಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.